ಸದಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ತೆ ಶಂಕರ್. ಗುರುಜಿ, ಕಾರ್ಯಕ್ರಮವನ್ನ ಪತ್ರದೊಂದಿಗೆ ಪ್ರಾರಂಭ ಮಾಡೋಣವಾ ಗುರುಜಿ? ಗುರುಜಿ, ಪತ್ರವನ್ನ ಉಡುಪಿಯಿಂದ ಸದಾನಂದ್ ಅನ್ನೋರು ಬರೀತಾ ಇದ್ದಾರೆ. ಅವರ ಮೊಮ್ಮಗಳಾದ ಪ್ರಾಪ್ತಿ ಅನ್ನೋರ್ ಬಗ್ಗೆ ಕೇಳ್ಬೇಕಂತ. ಹುಟ್ಟಿದ ದಿನಾಂಕ 28/4/2007, ಮಧ್ಯಾಹ್ನ 1:26 ಅಂತ ಹೇಳ್ತಾರೆ ಗುರುಜಿ. ಇವರು ಮೂಲತಃ ಮುಂಬೈನಲ್ಲಿ ನೆಲೆಸಿದ್ದಾರಂತೆ. ಈ ಮಗುವಿನ ಆರೋಗ್ಯ ಸ್ಥಿತಿ ತುಂಬಾ ಹದಗೆಟ್ಟಿದೆ, ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾಳೆ ಗುರುಜಿ ಅಂತ ಹೇಳ್ತಿದ್ದಾರೆ. ಕಳೆದ 4 ತಿಂಗಳಿಂದ ಈ ಸಮಸ್ಯೆ ಕಾಡ್ತಿದೆ. ಈಗ ಸದ್ಯಕ್ಕೆ ಆಯುರ್ವೇದ ಚಿಕಿತ್ಸೆ ಪಡಿತಿದ್ದಾಳೆ ಗುರುಜಿ. ಶಾಲೆಗೆ ಹೋಗ್ತಿದ್ದೋಳು ಇದ್ದಕ್ಕಿದ್ದಂಗೆ ಫಿಟ್ಸ್ ಬಂದು ಈ ರೀತಿ ಆಯ್ತು. ಏನ್ ಗುರುಜಿ ಮುಂದಿನ ಭವಿಷ್ಯ ಹೇಗಿದೆ ಅಂತ ಕೇಳ್ತಿದ್ದಾರೆ. ಆಗ್ಲಿ. 28/4/2007 ನೋಡಿ, ಕಟಕ ಲಗ್ನ ಪ್ರಭಾವ, 8ನೇ ಮನೆಯಲ್ಲಿ ಕುಜ ರಾಹು, ಲಗ್ನದಲ್ಲೇ ಶನಿ, 2ನೇ ಮನೆಯಲ್ಲಿ ಚಂದ್ರ ಕೇತು. 100 ಬಾರಿ ಹೇಳಿದ್ದೇನೆ, ಶನಿ ಕುಜ ಏನಾದರೂ 6, 8ರ ಮನೆಯ ಪ್ರಭಾವಕ್ಕೊಳಪಟ್ಟು ಅವುಗಳ ಮೇಲೆ ಏನಾದರೂ ಈ ರಾಹು ಕೇತುಗಳ ಪ್ರಭಾವ ಬಿದ್ದು ಬಿಟ್ರೆ and 101% there should be a major ಒಂದು ಹೆಲ್ತ್ ಡಿಸಾರ್ಡರ್ ಬರಲೇಬೇಕು. ಸರ್ಜರಿ ಇರ್ಬೋದು, ಆಕ್ಸಿಡೆಂಟ್ ಇರ್ಬೋದು, ಸಮಥಿಂಗ್ ಅದರದಿ ಸಮಥಿಂಗ್. ಇದು ನೋಡಿ, ಸ್ವಾಮಿ ವಿವೇಕಾನಂದರ ಜಾತಕದಲ್ಲೂ ಕೂಡ ಇಂಥದ್ದೇ ಒಂದು ಪ್ರಭಾವ, ರಮಣ ಮಹರ್ಷಿಗಳ ಜಾತಕದಲ್ಲೂ ಕೂಡ ಇಂಥದ್ದೇ ಒಂದು ಪ್ರಭಾವ. ಒಬ್ಬ ಪ್ರಖ್ಯಾತ ಒಂದು ತಲೆಮಾರು ಕುಟುಂಬ, 3 ಆ ಕುಟುಂಬದಲ್ಲಿ ವಿಚಿತ್ರವಾಗಿ ಸಾವನ್ನ ಅಪ್ಪಿರ್ತಕ್ಕಂಥ ಕುಟುಂಬ. ಆ 3 ಜಾತಕದಲ್ಲೂ ಈ ಶನಿ ಕುಜ ರಾಹುವಿನ ಷಷ್ಟಾಷ್ಟಕ ಪ್ರಭಾವ. ಈ ಮಗು ಜಾತಕದಲ್ಲೂ ಕೂಡ ಅಂಥದ್ದೇ ಒಂದು ಪ್ರಭಾವ ಇದೆ. ಏನೋ ಒಂಥರ ಸನ್ ಸ್ಟ್ರೋಕ್, ಇಲ್ಲ ಹೋಲ್ ಆಗಬೇಕು ಒಂದು ಹಾರ್ಟಲ್ಲಿ, ಇಲ್ಲ ಬ್ರೈನಲ್ಲಿ ಏನಾದರೂ ಒಂದು ನೀರ್ ಕ್ಲಾಟಿಂಗ್ ಥರ, ಚಂದ್ರ ಕೇತು ಸೇರಿರ್ತಕ್ಕಂಥದ್ದು. ಈ ಥರದ್ದೇನೋ ಒಂದು, ಗುರು ಬೇರೆ ವಕ್ರ. ಸೊ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಗೋ ಟು ಎ ಸ್ಪೆಷಲಿಸ್ಟ್. ತೆಗೆದುಕೊಳ್ತಕ್ಕಂಥ ಎಚ್ಚರಿಕೆ ಏನೇನಿದೆಯೋ ಅದನ್ನು ತಗೊಳ್ಳಿ. 6th and 8th ಆ ಮನೆ ಭಾವಕ್ಕೆ ನಾನು ಸಣ್ಣ ಪರಿಹಾರ ಹೇಳ್ತೇನೆ. ರಾಹುವಿಗೆ ಆದಷ್ಟು ಒಂದು ಸ್ವಲ್ಪ ಶಿವಾಲಯಗಳಲ್ಲಿ ಪ್ರತಿ ತ್ರಯೋದಶಿ ಪ್ರದೋಷದ ದಿನ ಅಭಿಷೇಕಕ್ಕೆ ಹಾಲು ಕೊಡತಕ್ಕಂಥದ್ದು ಒಂದು 17 ಪ್ರದೋಷಗಳಂದು ಎಚ್ಚರಿಕೆ. ಏನು ಬೇಕಾದರೂ ಈಗ ಆಗಬಹುದು. ಎಚ್ಚರಿಕೆ, ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ತಕ್ಕಂಥದ್ದು. ಈ ಮಗುವಿನ ಹೆಸರಿನಲ್ಲಿ ತಪ್ಪದೆ ಚಂದ್ರ ಕೇತು ಇರೋದ್ರಿಂದ ಈ ಒಂದು 11 ಮುಖದ ಒಂದು ಏಕಾದಶಿ ರುದ್ರಾಕ್ಷಿಯನ್ನ, 11 ಮುಖದ ರುದ್ರಾಕ್ಷಿಯನ್ನ 11 ಆದ್ರೂ ಸರಿ, 111 ಆದ್ರೂ ಸರಿ, ಮಾಲೆ ಮಾಡಿಸಿ ಭಗವಂತನಿಗೆ ಪ್ರತಿನಿತ್ಯ ಶಿವನಿಗೆ ಆ ಒಂದು ಅಭಿಷೇಕ ಮಾಡಿಸ್ತಕ್ಕಂಥದ್ದು ಮಾಡಿಸಿ, ಆ ಹಾರ ಹಾಕಿರಬೇಕು. ಮಾಡಿರ್ತಕ್ಕಂಥ ತೀರ್ಥವನ್ನು ಸ್ವಲ್ಪ ಸೇವಿಸ್ತಕ್ಕಂಥದ್ದು. ಗುರು ವಕ್ರ, ದ ಟ್ರೀಟ್ಮೆಂಟ್ಸ್ ಕೆನಾಟ್ ಹ್ಯಾಪನ್ ಇನ್ ಪ್ರಾಪರ್ ವೇ. ಡಯಾಗ್ನೋಸ್ ಮಾಡ್ಲಿಕ್ಕಾಗಲ್ಲ. ಒಂದು ಡಾಕ್ಟ್ರು ಇಲ್ಲ ಬ್ರೈನಲ್ಲಿ ಏನೋ ಡ್ಯಾಮೇಜ್ ಆಗಿರಬೇಕು, ಇನ್ನೊಂದು ಡಾಕ್ಟ್ರು ಬೇರೆ ಇನ್ನೇನೋ ಆಗಿರಬೇಕು, ಇನ್ನೊಂದು ಡಾಕ್ಟ್ರು ಇಲ್ಲ ಏನೂ ಆಗಿಲ್ಲ, ಇಟ್ಸ್ ಜಸ್ಟ್ ಒಂದು ಸ್ಟ್ರೆಸ್ ಲೆವೆಲ್ ಇರ್ಬೋದು, ಈ ರೀತಿ ಹೇಳ್ತಕ್ಕಂಥದ್ದಾಗುತ್ತೆ. ದಯವಿಟ್ಟು ಇದಕ್ಕೆ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಇಷ್ಟು ಮಾಡಿ. ಹಾಗೆ ಶುಕ್ರ ಪ್ರಭಾವ, ಇವರೆಲ್ಲ ಕೆಟ್ಟಿದ್ದಾರೆ, ಶುಕ್ರ ಚೆನ್ನಾಗಿರೋದ್ರಿಂದ ಬಲವಿರುವವನನ್ನು ಹೆಚ್ಚಿಸಬೇಕು. ವೀಕ್ನೆಸ್ಗೆ ಕೂಡ ಕರೆಕ್ಷನ್ ಮಾಡಬೇಕು, ಬಲವಿರುವವನನ್ನು ಹೆಚ್ಚಿಸಬೇಕು ಅನ್ನತಕ್ಕಂಥ ಮಾತು ಹೇಳ್ತೇವೆ. ಆದಷ್ಟು ತಪ್ಪದೆ ತಿಂಗಳಿಗೊಂದು ಶುಕ್ರವಾರ ಆದರೂ ಸರಿ, ಲಕ್ಷ್ಮಿ, ಮಹಾಲಕ್ಷ್ಮಿ, ವರಲಕ್ಷ್ಮಿ, ಈ ಥರ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ದೇವಸ್ಥಾನಗಳಿಗೆ ಹೋಗಿ 6 ಜನ ಸ್ತ್ರೀಯರಿಗೆ ಏನಾದರೂ ಒಂದು ಹೆಸರು ಬೇಳೆ ಪಾಯಸ, ಪೊಂಗಲ್ ಈ ಥರ ಮಾಡಿ ಹಂಚತಕ್ಕಂಥದ್ದು, ಇಲ್ಲ ಬಳೆ, ಸಿಹಿ, ತೆಂಗಿನಕಾಯಿ ಈ ರೀತಿ ಹಂಚತಕ್ಕಂಥದ್ದೇನಾದರೂ ಪ್ರಯತ್ನ ಮಾಡಿ. ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಆತಂಕ ಪಡಬೇಡಿ. ಗುರುವಿನ ಮೇಲೆ ಚಂದ್ರನ ದೃಷ್ಟಿ, ಚಂದ್ರನ ಮೇಲೆ ಗುರು ದೃಷ್ಟಿ ಇದೆ, ಬಟ್ ವಕ್ರ. ಆದರೂ
ಸೂರ್ಯ ಉಚ್ಚಸ್ಥನಾಗಿರುವುದರಿಂದ ದೋಷವಿದ್ದರೂ ಕೂಡ ಆ ಒಂದು ಸೂರ್ಯ ಉಚ್ಚನಾದಂಥ ಜಾತಕದಲ್ಲಿ ಎಂಥ ದೋಷವಿದ್ದರೂ ಹೊರಗಡೆ ಬರ್ತಾರೆ. ತಾತ್ಕಾಲಿಕ ಸಮಸ್ಯೆಯಷ್ಟೇ. ನೋಡಿ, ಈ ಮಗುವಿಗೆ ಚಂದ್ರನ ಮೇಲೆ ಕೇತು 2ನೇ ಮನೆ ಅಂದೆ. ಆ ಚಂದ್ರದಶ ಕುಜಭುಕ್ತಿಯೇ ನಡೆದಿರ್ತಕ್ಕಂಥ ಒಂದು ಭಾವ. ಈ ಹುಡುಗಿಗೆ ನೋಡಿ, ಹೆಚ್ಚು ಕಡಿಮೆ ನನ್ನ ಪ್ರಕಾರ ಚಂದ್ರದಶ ಕುಜಭುಕ್ತಿ 14/12/2012 ದ ಮೂಮೆಂಟ್ ಇಸ್ ಹ್ಯಾಪನ್. ಎಕ್ಸಾಕ್ಟ್ ಅದೇ ಬರ್ತಿದ್ದೀರಾ. 4 ತಿಂಗಳ ಹಿಂದೆ ಈ ರೀತಿಯಾಗಿದ್ದು ಮಗು ಕೋಮಾ ಸ್ಟೇಜಲ್ಲಿದೆ ಅಂತಕ್ಕಂಥದ್ದು. ಈ ಒಂದು ಕುಜ ರಾಹು ಮುಗಿದು ಈ ಒಂದು ಚಂದ್ರದಶ ಗುರುಭುಕ್ತಿ ಬಂದು ಈ ಮಗುವಿಗೆ 2015 ಜಾನ್ವರಿಗೆ ಆರಂಭ ಆಗುತ್ತೆ. ಅಷ್ಟರಲ್ಲಿ ಟ್ರೀಟ್ಮೆಂಟ್ಸನ್ನು ಪ್ರಾಪರ್ ವೇನಲ್ಲಿ ನೋಡ್ಕೊಳ್ಳಿ. ಕೈ ಜಾರತಕ್ಕಂಥದ್ದು ಆಗಿಬಿಡಬಹುದು. ಯಾಕಂದರೆ ಅಷ್ಟಮದಲ್ಲಿರ್ತಕ್ಕಂಥ ಗ್ರಹದ ಭುಕ್ತಿ ನಡೆಯುತ್ತಿದೆ. ಲಗ್ನಾಧಿಪತಿಗೆ ಕೇತು ಸ್ಟ್ರೋಕ್ ಹೊಡೆದಿದೆ. ಎಕ್ಸಾಕ್ಟ್ ದಶಾ ಭುಕ್ತಿ ವಿಲ್ ಪ್ಲೇ ದ ಮೇಜರ್ ರೋಲ್. 2012 ಡಿಸೆಂಬರ್ 14, ಅಂದರೆ ಒಂದು 15-20 ದಿನ ಹೆಚ್ಚು ಕಡಿಮೆ ನೀವು ಹಾಕಿರೋದು ಅದೇ. 4 ತಿಂಗಳಿಂದ ಮಗುವಿಗೆ ಸಮಸ್ಯೆಯಾಗಿಬಿಟ್ಟಿದೆ ಅನ್ನತಕ್ಕಂಥದ್ದು ದಯವಿಟ್ಟು ನೋಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಪ್ರಾಪ್ತಿ ಆದಷ್ಟು ಬೇಗ ಹುಷಾರಾಗ್ಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಗುರುಜಿ, ಮತ್ತೊಂದು ಪತ್ರವನ್ನ ಮೈಸೂರಿನಿಂದ ಅನುರಾಧ ಅನ್ನೋರು ಬರೀತಾ ಇದ್ದಾರೆ. ಅವರ ಹುಟ್ಟಿದ ದಿನಾಂಕ 10/6/76 ಅಂತ ತಿಳಿಸಿದ್ದಾರೆ ಗುರುಜಿ. ಸಂಖ್ಯೆ 5 ಅಂತ ಹೇಳಿದ್ದಾರೆ. ಒಂದು ವಿಚಿತ್ರವಾದ ಸಮಸ್ಯೆ ಇವ್ರದ್ದು ಗುರುಜಿ. ಕಳೆದ ಗಣೇಶನ ಒಂದು ಹಬ್ಬದಲ್ಲಿ ನಾವು ಮನೆಯಲ್ಲಿ ಹೀರೆಕಾಯಿ ಬಜ್ಜಿ ಮಾಡಿದ್ವಿ ಗುರುಜಿ. ಆ ಬಜ್ಜಿ ಗಣೇಶನ್ ಮುಖದ ರೂಪ ಪಡೆದ್ಬಿಡ್ತು. ಆ ಬಜ್ಜಿನ ತಗೊಂಡೋಗಿ ಅರಳಿ ಮರದ ಕೆಳಗಿಟ್ಟು ಬಂದ್ವಿ. ಅವತ್ತಿನಿಂದ ತುಂಬಾ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ನಮ್ಗೆ. ದುಡ್ಡಿನ ವಿಚಾರದಲ್ಲಿ ಮಕ್ಕಳನ್ನ ಓದ್ಸಕ್ಕೂ ಆಗ್ತಿಲ್ಲ, ಮನೆ ನಡ್ಸೋದೇ ಬಹಳ ಕಷ್ಟ ಆಗೋಗಿದೆ. ಯಾಕೆ ಹೀಗಾಯ್ತು? ಆ ಬಜ್ಜಿ ರೂಪ ಪಡ್ಕೊಂಡಿದ್ದು ಸರಿನೋ ತಪ್ಪೋ, ಕೆಟ್ಟದಕ್ಕೋ ಒಳ್ಳೇದಕ್ಕೋ ಕೇಳ್ತಿದ್ದಾರೆ. ಆ ಫೋಟೋನು ಕಳ್ಸಿಯಾರ ಗುರುಜಿ. ಏನು ತಮಾಷೆ ತಾಯಿ. ಆ ರೀತಿ ನೋಡಕ್ ಹೋದ್ರೆ ಪ್ರತಿನಿತ್ಯ ಒಂದೊಂದು ದೇವರ ರೂಪವನ್ನ ನಾವು ನೋಡ್ತಕ್ಕಂಥದ್ದಾಗುತ್ತೆ. ಆ ಬಜ್ಜಿಗೆ ರೂಪ ಬೇರೆ ಕೊಟ್ಬಿಟ್ಟಿದ್ರೆ, ಸ್ಕೆಚಲ್ಲಿ ಬರೆದ್ಬಿಟ್ಟು ನೀಟಾಗಿ ಗುಂಡು ಪಿನ್ನೆಲ್ಲ ಚುಚ್ಚಿಬಿಟ್ಟು ಆ ಬಜ್ಜಿನ ಗಣೇಶ ಅಂದ್ಕೊಂಡು ಕೂತ್ಕೊಂಡು ನೀಟಾಗಿ ಅಚ್ಚುಕಟ್ಟಾಗಿ ಅದ್ರ ಪಕ್ಕದಲ್ಲಿ ಖಾರ ಚಟ್ನಿ ಏನಾದ್ರು ಇಟ್ಕೊಂಡು ಅದ್ಕೊಂಡು ತಿನ್ಬೇಕಿತ್ತು ನೀವು. ಪೆದ್ದಮ್ಮ ಗಣೇಶನ ರೂಪ ಬಂತು, ಇಲಿ ರೂಪ ಬಂತು, ಹಂದಿ ರೂಪ ಬಂತು, ಅವೆಲ್ಲ ಏನೂ ಇಲ್ಲ. ನಮ್ಮ ಕರ್ಮಕ್ಕೆ ತಕ್ಕಂತೆ ಮೊದಲೇ ಕಾಲಾತೀತವಾಗಿ ಇಂಥದ್ದೇ ಆಗಬೇಕು, ಇಲ್ಲೇ ಹುಟ್ಟಬೇಕು, ಇಂತಹವರ ಸಹವಾಸವೇ ಆಗಬೇಕು ಅನ್ನೋದನ್ನ ಭಗವಂತ ಸೃಷ್ಟಿ ಮಾಡಿ ಕಳಿಸಿರ್ತಾನೆ. ಲೆಟ್ ಅಸ್ ಸಿ ಯುವರ್ ಹಾರೋಸ್ಕೋಪ್. ನೋಡಿ, ನಿಮ್ಮ ಜಾತಕದಲ್ಲೂ ಅಷ್ಟೇ ಶನಿ ಕುಜ ಸಂಧಿ ಪ್ರಭಾವ, ರಾಹುಗ್ರಸ್ತ ಚಂದ್ರ, ವಿಶಾಖ ನಕ್ಷತ್ರ, ಪೂರ್ಣ ಕಾಳ ಸರ್ಪದೋಷ. ಆ ಶನಿ ಪ್ರವೇಶ ಆಗ್ತಿದ್ದ ಹಾಗೆಯೇ ಚಂದ್ರನಿಗೆ ಕಟಕ ಲಗ್ನಕ್ಕೆ ಚಂದ್ರ ತುಂಬಾ ವಿಶೇಷ. ಲಗ್ನಾಧಿಪತಿ ಅವನಿಗೆ ರಾಹು ಬಡ್ದಿದೆ. ಅದರ ಮೇಲೆ ಆ ಚಂದ್ರನಿಗೆ ಶನಿ ಪ್ರವೇಶ ಆಗ್ತಿದ್ದಾಗ ಏನಾಗಿದೆ, ಸಾಡೆ ಸಾತಿ ಪ್ರಭಾವ. ಕಟಕ ಲಗ್ನಕ್ಕೆ ಶನಿ ಸ್ವಲ್ಪ ಬಾಧಕ. ಅವನೇ ಲಗ್ನದಲ್ಲಿ ಕುಜನ್ ಜೊತೆ ಬೇರೆ ಕುಳಿತಿದ್ದಾನೆ. ಕೇಂದ್ರ ಸ್ಥಾನದಲ್ಲಿ ಚಂದ್ರ, ಕೇಂದ್ರಾಧಿಪತಿ ದೋಷ. ಇದೊಂದು ಕಾರಣ ಅಷ್ಟೇ. ಬಜ್ಜಿನಲ್ಲಿ ಗಣೇಶ ಕಾಣಿಸ್ಕೊಂಡ ಅಂತಕ್ಕಂಥದ್ದು. ಅದನ್ನ ಪಕ್ಕದಲ್ಲಿಟ್ಟು ನಾ ಹೇಳಿರ್ತಕ್ಕಂಥ ಒಂದು ಪುಟ್ಟ ಪರಿಹಾರಗಳನ್ನು ಆದಷ್ಟು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಮಾಡಿ. ಒಂದು ಸ್ವಲ್ಪ ಈ ಶುಕ್ರ ಭಾವಕ್ಕೆ ಹಣಕಾಸು ಸಮಸ್ಯೆಗಳು ತೀವ್ರತರವಾಗಿ ಬಡ್ದಾಗ್ತವೆ. ಶುಕ್ರ ಭಾವ ಬೇರೆ, ಗುರು ಭಾವ ಬೇರೆ, 6, 8ರ ಪ್ರಭಾವದಲ್ಲಿ ಒಳಪಟ್ಟಿರ್ತಕ್ಕಂಥದ್ದು. ಶುಕ್ರನ್ಗೆ ಏನು ಮಾಡಿ, ಲಕ್ಷ್ಮೀ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ತಾ ಬನ್ನಿ. ಯಾರಾದರೂ ಲಕ್ಷ್ಮೀ ರೂಪವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಏನಾದರೂ ಸಿಹಿ, ಹಣ್ಣು, ತಾಂಬೂಲ, ಕುಪ್ಪಸ, ಬಳೆ, ಮಡ್ಲಕ್ಕಿ, ಭಾಗಿನ ಈ ರೀತಿ ಇರ್ತಕ್ಕಂಥ ತಿಂಗಳಲ್ಲಿ ಒಂದಿನ ಆದರೂ ಕೊಡಬೇಕು. ಕೋಸಂಬರಿಯನ್ನ ಕೊಡ್ತಕ್ಕಂಥದ್ದು ಮಾಡಿ, ತುಂಬ ಒಳ್ಳೆಯದಾಗುತ್ತೆ. 2ನೇದು ಗುರುಭಾವ, ಸತ್ಯನಾರಾಯಣ ಪೂಜೆ ಮಾಡಬೇಡಿ, ಮನೆಯಲ್ಲಿಟ್ಟು ಪೂಜೆ ಮಾಡಬೇಡಿ. ಸತ್ಯನಾರಾಯಣ ಫೋಟೋ ವಿಗ್ರಹ ಗುರುದೋಷವೂ ಇರತಕ್ಕಂಥದ್ದು. ಯಾರಾದರೂ ಗುರುಗಳ ಸೇವೆ ಹಾರೈಕೆ ಮಾಡ್ತಕ್ಕಂಥದ್ದು ಮಾಡಿ. ಕಾಳ ಅಷ್ಟೇ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಕಾಳ ಸರ್ಪದೋಷ ಪೂಜೆಯನ್ನ ಪ್ರತಿ ವರ್ಷವೂ ಮಾಡ್ಕೊಂಡು ಬನ್ನಿ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಬನ್ನಿ, ಈಗ ಯಾರೋ ಕರೆ ಮಾಡಿ ಕಾಯ್ತಿದ್ದಾರೆ. ಯಾರವರು ಕೇಳೋಣ. ಹಲೋ ಹಲೋ, ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ಆಶಾ ಅಂತ ಮಾತಾಡ್ತಾ ಇರೋದು ಆದಿಚುಂಚನಗಿರಿಯಿಂದ. ಎಲ್ಲಿಂದ? ಆದಿಚುಂಚನಗಿರಿಯಿಂದ. ಬಹಳ ಸಂತೋಷ ರೀ. ಪುಣ್ಯಪೀಠದಿಂದ ಕರೆ ಮಾಡ್ತಿದ್ದೀರಾ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಅವ್ರ ಹೆಸರು ಭೂಮಿಕಾ ಅಂತ. ಹುಟ್ಟಿದ ದಿನಾಂಕ 15/6/2003. ಸಮಯ ಬೆಳಿಗ್ಗೆ, ಭಾನುವಾರ ಬೆಳಿಗ್ಗೆ 5 to 5:30. 1ರಿಂದ 12ರೊಳಗೆ ಒಂದು ಸಂಖ್ಯೆಯನ್ನ ಹೇಳಿಮಾ. 6 ಮೇಡಮ್. ಗುರುಜಿ ಇದಾರೆ, ಮಾತಾಡಿ ಆಶಾ ಅವರೇ.
ಓಕೆ ಮೇಡಮ್. ನಮಸ್ತೆ ನಮಸ್ತೆ ಗುರುಜಿ. ನಮಸ್ತೆ ಶಂಕರ್. ನಮಸ್ತೆ ತಾಯಿ. ತುಂಬಾ ಸಂತೋಷ ಆಯ್ತು ಮೇಡಮ್ ಗುರುಜಿ. ಸರಿ, ತುಂಬಾ ದಿನದಿಂದ ಕಾಯ್ತಾ ಇದ್ವಿ ನಿಮ್ ಹತ್ರ ಮಾತಾಡಕ್ಕೆ. ಆಗ್ಲಿ ತಾಯಿ, ಆಗ್ಲಿ, ಇರ್ಲಿ. ಏನ್ ಕೇಳ್ಬೇಕಿತ್ತು ಹೇಳಿಮ್ಮ. ಮೇಡಮ್ ಸರ್ ನನ್ ಮಗಳ ಬಗ್ಗೆ ಕೇಳ್ಬೇಕಿತ್ತು. ತುಂಬಾ ತೀಟೆ, ಮುಂದಿನ ಭವಿಷ್ಯ ಹೆಂಗೆ? ಚೆನ್ನಾಗೇ ಇದೆ. ಮಕ್ಕಳು, ಈ ಕಾಲದ ಮಕ್ಕಳು ಸ್ವಲ್ಪ ತುಂಟ್ರೆ. ಪಾಂಡವರೇ ಆ ಕಾಲದಲ್ಲಿ ತುಂಟರಾಗಿದ್ರಂತೆ. ಈ ಕಾಲದ ಮಕ್ಕಳು ಹಾಗೆ. ಈ ಕಾಲದ ಮಕ್ಕಳು ಸ್ವಲ್ಪ ಹೈಪರ್ ಆಕ್ಟಿವ್. ಅದ್ರಲ್ಲೂ ನಿಮ್ ಮಗುಗೆ ಈ ಒಂದು ನೋಡಿ ಡಾನ್ಸು, ಈ ಮ್ಯೂಸಿಕ್, ಇವುಗಳ ಮೇಲೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲಿ ಆಕೆಗೆ ಒಳ್ಳೆ ಪ್ರತಿಭೆ ಇರ್ತಕ್ಕಂಥ ಒಂದು ಜಾತಕ. ಸ್ವಲ್ಪ ಈ ಶನಿ ಭಾವ ಬಂದು ರಾಹು ಪ್ರಭಾವದಲ್ಲಿರೋದ್ರಿಂದ ಏನಾದ್ರೂ ಸ್ವಲ್ಪ ಇನ್ಫೆಕ್ಷನ್ಸ್ ಆಗೋದು, ಪುಟ್ಟು ಪೆಟ್ಟುಗಳು ಬೀಳೋದು, ಗಾಯಗಳಾಗೋದು, ಡಸ್ಟ್ ಅಲರ್ಜಿ ಆಗೋದು, ಹೊಟ್ಟೆ ನೋವು ತರ, ಏನಾದ್ರೂ ಒಂದು ಲೂಸ್ ಮೋಷನ್ ತರ, ಈ ಒಂದು ಕಫ ತರ ಏನಾದ್ರೂ ಒಂದು ಸಣ್ಣ ಪುಟ್ಟದಾಗಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಈ ಹುಡುಗಿಗೆ ಈ ಥಂಡಿ ಪದಾರ್ಥ, ಈ ತುಂಬಾ ಒಂದು ಡಸ್ಟ್ ಅಲರ್ಜಿ ಆಗ್ತಕ್ಕಂಥ ಒಂದು ಪದಾರ್ಥಗಳೇನಾದ್ರೂ, ತುಂಬಾ ಪ್ರಯಾಣಗಳು ಮಾಡಿಸ್ತಕ್ಕಂಥದ್ದು, ಗಟ್ಟಿ ಪದಾರ್ಥಗಳು, ಎಣ್ಣೆ ಪದಾರ್ಥ, ಖಾರ ಪದಾರ್ಥ ಇವುಗಳನ್ನು ಸ್ವಲ್ಪ ಜಾಸ್ತಿ ಕೊಡಬೇಡಿ. ಹುಳಿ ಪದಾರ್ಥವು ಕೂಡ ಜಾಸ್ತಿ ಕೊಡ್ತಕ್ಕಂಥದ್ದು ಬೇಡ. ಗುರು ಉಚ್ಚ, ಶುಕ್ರ ಸ್ವಕ್ಷೇತ್ರ, ಶನಿ ಮಿತ್ರ ಕ್ಷೇತ್ರ, ರಾಹು ಮಿತ್ರ ಕ್ಷೇತ್ರ, ಚಂದ್ರ ಒಬ್ಬನೇ ಸ್ವಲ್ಪ ಅಷ್ಟಮ. ಯಾಕೋ ತಾಯಿನೇ ನೆಮ್ಮದಿಯಾಗಿಲ್ಲ. ತಾಯಿ ತಂದೆನಲ್ಲಿ ಎಲ್ಲೋ ಒಂದು ವೈಮನಸ್ಯ, ಯಾಕೋ ಹೋರಾಟ, ಯಾಕೋ ನಿಮ್ಮ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಎಳೆದಾಟ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಹೌದೋ? ಹೌದು ಗುರುಜಿ. ಸರಿ. ಆ ರಾಹು ಪ್ರಭಾವಕ್ಕೆ ಆದಷ್ಟು ಆ ಚಂದ್ರ ಬೇರೆ ಅಷ್ಟಮದಲ್ಲಿರೋದ್ರಿಂದ, ಅದರಲ್ಲೂ ನಿಮ್ಮ ಪಾಪು ಮೂಲ ನಕ್ಷತ್ರ. ಯಾರಾದ್ರೂ ಹುಳ ಬಿಟ್ಬಿಡ್ತಾರೆ, ಓ ಮೂಲ ನಕ್ಷತ್ರನಾ ಹಾಗೆ ಹೀಗೆ ಅಂತಕ್ಕಂಥದ್ದು. ಅದಕ್ಕೆಲ್ಲ ತುಂಬಾ ಕೊಡೋದು, ತಲೆ ಕೆಡ್ಸ್ಕೊಳ್ಳೋದು ಅದೆಲ್ಲ ಬೇಡ. ಗಂಡು ಮಗು ಇದು. ಆ ತಾಕತ್ತು ಬೆಳೆಸಿ ಹಾಕಿ, ಸ್ಪೋರ್ಟ್ಸ್ ಎಲ್ಲ ಹಾಕಿ, ಒಳ್ಳೆ ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟೀಸ್ ಎಲ್ಲ ಆಗ್ತಕ್ಕಂಥದ್ದು ಹಾಕಿ, ತುಂಬ ವಿಶೇಷ ಸಾಧನೆ ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಚಂದ್ರ ದೋಷ ಇರೋದ್ರಿಂದ ದೇವಿ ಕ್ಷೇತ್ರಗಳಿಗೆ ಹೋಗೋದು ತುಂಬಾ ಒಳ್ಳೆಯದು. ಅದರಲ್ಲೂ ನೋಡಿ, ಇವತ್ತು ಬಂದು ಕಾಲಾಷ್ಟಮಿ. ಅಂತ ವಿಶೇಷವಲ್ಲವಾದರೂ ಕಾಲಾಷ್ಟಮಿ. ಕಾಲಾಷ್ಟಮಿ ಏನಾದರೂ ಶನಿವಾರಗಳಂದು ಬಂದರೆ, ಆ ಒಂದು ಸೋಮವಾರಗಳಂದು ಬಂದರೆ, ಮಂಗಳವಾರಗಳಂದು ಬಂದರೆ ಸ್ವಲ್ಪ ಭಯ ಬೀಳ್ತವೆ. ಆದರೆ ಇವತ್ತು ಬುಧವಾರ ಆಗಿರೋದ್ರಿಂದ ತೊಂದರೆ ಏನೂ ಇಲ್ಲ. ಇಂಥ ಒಂದು ಕಾಲಾಷ್ಟಮಿ ದಿನಗಳಂದು ದೇವಿ ದರ್ಶನ ಮಾಡ್ತಕ್ಕಂಥದ್ದು, ಅಲ್ಲಿ ಅಭಿಷೇಕಕ್ಕೆ ಸ್ವಲ್ಪ ಅರಿಶಿನ ಏನಾದರೂ ಕೊಡ್ತಕ್ಕಂಥದ್ದು, ಹಾಲೇನಾದರೂ ಕೊಡ್ತಕ್ಕಂಥದ್ದು ಮಾಡಿ. ಒಳ್ಳೇದಾಗುತ್ತೆ. ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ಆಶಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ ಈಗೇನ್ ತಿಳಿಸ್ಕೊಡ್ತಾ ಇದ್ದೀರಿ ಗುರುಜಿ? ಯಾಕಂದ್ರೆ ನಾವೆಲ್ಲರೂ ಕಾಯ್ತಿರೋದು ಅನ್ನಪೂರ್ಣೇಶ್ವರಿಯ ವ್ರತದ ಕುರಿತು ಏನಾದ್ರೂ ಹೇಳ್ತಾರಾ ಗುರುಜಿ ಅಂತ. ಖಂಡಿತ. ಈ ಒಂದು ಅನ್ನಪೂರ್ಣೇಶ್ವರಿ ವ್ರತದ ಬಗ್ಗೆ ಹೇಳ್ತಿದ್ದೆ. ಆಚರಣೆ ಹೇಗಿರಬೇಕು, ನೀವು ನಿಯಮದಲ್ಲಿ ಹೇಗಿರಬೇಕು, ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ. ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿಯೇ ನಿಮಗೆ ಸ್ನಾನಕ್ಕೆ ಆ ಒಂದು ವ್ಯವಸ್ಥೆ ಇದೆ. ಮಾಡಿಕೊಂಡು ಪ್ರತಿಯೊಂದನ್ನು ನೋಡ್ಕೋತೇನೆ ಗುರುಗಳೇ ಅಂದರೆ ಮಾಡ್ಕೊಳ್ಳಿ. ಇಲ್ಲ ಯಜಮಾನರು, ಮಕ್ಕಳು, ಅತ್ತೆ, ಮಾವ ಇವರೆಲ್ಲ ಇದ್ದಾರೆ, ಸೊ ನಿಮ್ಮ ಪಾಡಿಗೆ ಅವರೆಲ್ಲ ಆದಮೇಲೆ, ಅವ್ರ ಕಾರ್ಯ ಆದಮೇಲೆ ಬೇಕಾದರೆ ನೀವು ಆರಂಭ ಮಾಡ್ಕೋಬಹುದು ಪೂಜೆಗೆ, ತೊಂದರೆ ಇಲ್ಲ. ಆದಷ್ಟು ಈ ಒಂದು ಉಪಹಾರಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿರ್ತಕ್ಕಂಥ ಒಂದು ವಸ್ತುಗಳನ್ನು ಹೆಚ್ಚಾಗಿ ಸೇವಿಸಬೇಡಿ. ಈರುಳ್ಳಿ ಹಾಕಿರಬಾರ್ದು, ಬೆಳ್ಳುಳ್ಳಿ ಹಾಕಿರಬಾರ್ದು, ಒಗ್ಗರಣೆ ಹಾಕದಿದ್ರೇನೆ ಒಳ್ಳೆಯದು ಅನ್ನತಕ್ಕಂಥದ್ದು ಪ್ರಯತ್ನ ಮಾಡಿ. ಗುರುಗಳೇ ಹೆಂಗೆ ಗುರುಗಳೇ, ಮನೆಗೆ ನಮ್ಮ ಕೈಯಲ್ಲಿ ಆಗೋದೇ ಒಂದು ಅಡಿಗೆ, ನನಗೆ ಬೇರೆ ಅಡಿಗೆ ಮಾಡ್ಕೊಳಕ್ಕಾಗೋದಿಲ್ಲ, ಎಲ್ರಿಗೂ ನಮ್ಗಂಥ ಕಷ್ಟ ಕಾಲ ಇದೆ, ಅದರಲ್ಲಿ ಬೇರೆ ನೀವು ಹೀಗೆ ಹೇಳಿದ್ರೆ ಹೇಗೆ ಅಂತಕ್ಕಂಥದ್ದು ಯೋಚನೆ ಮಾಡ್ಬೋದು. ನೋಡಿ, ಇಲ್ಲ ಒಂದು ಉಪ್ಪಿಲ್ಲದ ಒಂದಷ್ಟು ರೊಟ್ಟಿಯನ್ನು ತಟ್ಕೊಳ್ತಕ್ಕಂಥದ್ದು ಮಾಡಿ. ರಾಗಿ ರೊಟ್ಟಿಯೋ, ಜೋಳದ ರೊಟ್ಟಿಯೋ, ಗೋಧಿ ರೊಟ್ಟಿಯೋ ಒಂದು ಪುಟ್ಟದಾಗಿ ತಟ್ಕೊಂಡು ತಿನ್ನತಕ್ಕಂಥದ್ದು ಮಾಡಬಹುದು. ಈರುಳ್ಳಿ ಬಳಸಬಾರ್ದು, ಬೆಳ್ಳುಳ್ಳಿ ಬೆಳೆಸಬಾರ್ದು. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಒಗ್ಗರಣೆ ಹಾಕದಿದ್ರೆ ತುಂಬಾ ಒಳ್ಳೆಯದು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಈ ಒಂದು ವ್ರತಕ್ಕೆ ಸಂಧ್ಯಾಕಾಲ ಬಂದು ಹೊಸಲಲ್ಲಿ ದೀಪ ಹಚ್ಚಲೇಬೇಕು, ಮನೆಯಲ್ಲೂ ದೀಪ ಹಚ್ಚಲೇಬೇಕು, ಮನೆಯೆಲ್ಲ ಧೂಪ ಹಾಕಿರಲೇಬೇಕು. ನಾನು ನಿನ್ನೆ ಹೇಳ್ತಿದ್ದೆ, ಕಂಪಲ್ಸರಿ ಮನೆಯನ್ನ ಶುದ್ಧಿ ಮಾಡುವಾಗ 2 ವಸ್ತುಗಳನ್ನ ಬಳಸಲೇಬೇಕು. ಒಂದು ವಸ್ತು ಸಿಗೋದು ಸ್ವಲ್ಪ ಕಷ್ಟ, ಆದ್ರೂ ಬಳಸಲೇಬೇಕು ಅಂತ. ಶುದ್ಧಿ ಮಾಡುವಾಗ ಗೋಮೂತ್ರವನ್ನ ಎಲ್ಲಿಯಾದ್ರೂ ಸಿಕ್ಕರೆ ತಗೋಬಂದು ಹಾಕಿ ಶುದ್ಧಿ ಮಾಡಿ. ನೀವು ಕೂಡ
ತೆಗೆದುಕೊಳ್ತಕ್ಕಂಥದ್ದು ಮಾಡಬೇಕು, ಮಾಡಲೇಬೇಕು. ಗೋಮೂತ್ರ ಸಿಕ್ಕಿ ತೆಗೆದುಕೊಳ್ಳಲೇಬೇಕು. ಕೆಲವರು ಇರ್ತಾರೆ ಮೂಗು ಸಿಡ್ಡಿಸ್ತಕ್ಕಂಥ ಹೆಣ್ಮಕ್ಳು, ಹೋಗಿ ಗುರುಗಳೇ ಗೋಮೂತ್ರವೋ ಅಂತ ತಗೊಳ್ಳೇಬೇಕು. ನೀವು ಶುದ್ಧಿ ಆಗ್ತೀರಾ. ಗೊತ್ತಿಲ್ಲದೆಯೋ ಈ ವಾಂಛನೆ ಇರತಕ್ಕಂಥ ದೇಹ ಏನೇನೇನೋ ಬಯಸಿರುತ್ತವ, ನೋಡಿದೆಲ್ಲ ಬಯಸುತ್ತೆ. ಪಕ್ಕದಲ್ಲಿ ಬಂಗಾರದಂತ ಹೆಂಡತಿ ಇದ್ರು ಬೆಳ್ಳಿ ನೋಡಿರ್ತೀವಿ, ಸತ್ಯ ಅದೇ. ನಾನು ಮನುಷ್ಯನೇ, ಬಯಕೆ ಅನ್ನೋದು ಎಲ್ಲರಿಗೂ ಇರುತ್ತೆ. ಅದ್ಭುತವಾದ ಮಾವಿನ ಹಣ್ಣು ಕೊಟ್ಟಿದ್ರು ಪಕ್ಕದಲ್ಲಿ ಯಾರಾದ್ರೂ ಸೀಬೆ ಹಣ್ಣು ತಿಂತಿದ್ರೆ ಅದೊಂಚೂರು ತಿಂದಿದ್ರೆ ಚೆನ್ನಾಗಿತ್ತಲ್ಲ, ನೇರಳೆ ಹಣ್ಣು ತಗೊಂಡಿದ್ರೆ ಚೆನ್ನಾಗಿತ್ತಲ್ಲ. ಈ ಥರದ ಒಂದು ದುರ್ಬುದ್ಧಿಯ ವಾಂಛನವುಳ್ಳಂಥ ದೇಹ ಇದು. ಎಷ್ಟಿದ್ದರೆ ಇನ್ನಷ್ಟು ಬೇಕು ಅನ್ನತಕ್ಕಂಥದ್ದು. ಅದಕ್ಕೋಸ್ಕರ ಮನೋವಿಕೃತಿಯಿಂದ ಹೊರಗಡೆ ಬರಲಿಕ್ಕೆ, ದೇಹ ವಿಕೃತಿಯಿಂದ ಹೊರಗಡೆ ಬರಲಿಕ್ಕೆ, ನಮ್ಮನ್ನು ನಾವು ಶುದ್ಧಿಯಾಗಿಟ್ಕೊಳ್ಳಲಿಕ್ಕೆ ಆ ಗೋಮೂತ್ರ ಸೇವನೆ ಮಾಡೋದ್ರಿಂದ ಒಂಚೂರು ಪರಿಶುದ್ಧತಾ ಭಾವ ಬರುತ್ತೆ. ದೇಹದ ಆರೋಗ್ಯಕ್ಕೂ ಒಳ್ಳೆಯದು, ಮನಸ್ಸಿನ ಸ್ಥೀಮಿತಕ್ಕೂ ಒಳ್ಳೆಯದು, ನಿಮ್ಮ ನಿಯಂತ್ರಣಕ್ಕೂ ಒಳ್ಳೆಯದು. ಅನ್ನಿಸುತ್ತೆ ಎಲ್ಲರಿಗೂ. ನೆನ್ನೆ ಒಂದು ತಾಯಿ ಜೀವ 1996 ಹೆಣ್ಮಗುನ ಕರ್ಕೊಬಂದಿದೆ. ಒಂದು ಎಡವಟ್ಟು ವಿಚಾರ ಹೇಳಿದ ತಕ್ಷಣ ತಾಯಿ ಹೌದು ಗುರುಗಳೇ ಅಂತ ಏನಿರ್ಬೋದು ಅಂತ ಮುಂದಿನ ಸಂಚಿಕೆನಲ್ಲಿ ಹೇಳ್ತೇನೆ, ಕಾದ್ ಮಾಡಿ. ಕಾರ್ಯಕ್ರಮಕ್ಕೆ ಈಗ ಯಾರೋ ಕರೆ ಮಾಡಿದ್ದಾರೆ, ಯಾರವರು ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ನಮಸ್ತೆ ಅಮ್ಮ, ನಾವು ದಾವಣಗೆರೆಯಿಂದ ಅನಂತಲಕ್ಷ್ಮಿ ಅಂತ. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಸೊಸಿಗೆ ಯಾಕೋ ಆರಾಮ ಇಲ್ಲಮ್ಮ, ಜನವರಿ ಲಾಸ್ಟ್ನಿಂದನು. ಹೌದಾ, ಹೇಳಿ. ಅವ್ರ ಹೆಸರು? ಅವ್ರ ಹೆಸರು ರಜಿತಾ ಅಂತ. ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ 1/8/1993. ಸಮಯ? ಸಮಯ ಬೆಳಗಿನ ಜಾವ 5:59. 1ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿಮ್ಮ. 1ರಿಂದ ಮದ್ವಿ ಡೇಟ್ ಬೇಕೇನಮ್ಮ? ಬೇಡಮ್ಮ ಬೇಡ. 1ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿಮ್ಮ. ಹೇಳಿ. 8. ಗುರೂಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಶಂಕರ. ನಮಸ್ತೆ ಗುರೂಜಿ. ನಮಸ್ತೆ ತಾಯಿ. ನಮ್ ಸೊಸಿಗೆ ಯಾಕೋ ಬಹಳ ತೊಂದ್ರೆ ಗುರೂಜಿ. 2 ತಿಂಗಳಿಂದ ದಾರಿ ಆಸ್ಪತ್ರೆ ಅದು ಇದು ಬೆಂಗಳೂರು ಎಲ್ಲ ಓಡಾಡ್ಸಿ ಮುಗಿದ್ರಿ. ಸರಿ, ಆತಂಕ ಪಡಬೇಡಿ. ನೋಡಿ, ನಾನು ಆಗ್ಲೇ ಒಂದು ಪುಟ್ಟು ಪಾಪುದು ಹೇಳ್ತಿದ್ದೆ. ಶನಿ ಕುಜ ಷಷ್ಟಾಷ್ಟಕ ಭಾವ ಅಂತ ಒಂದು ದಶಾಭುಕ್ತಿಗಳು ಬಂದಾಗ ಏನಾದ್ರೂ ಒಂದು ನೋವು ಕೊಡುತ್ತೆ. ಇಲ್ಲ ಅಷ್ಟಮಗ್ರಹ ಪ್ರಭಾವ ಬೀರತಕ್ಕಂಥ ಮನೆ, ಆ ಮನೆಯಲ್ಲಿರ್ತಕ್ಕಂಥ ಗ್ರಹದ ದಶಾಭುಕ್ತಿಗಳು ಬಂದಾಗ್ಲೂ ಕೂಡ ತೊಂದರೆಗಳಾಗುತ್ತೆ ಅಂತ. ನೋಡಿ, ಈ ಮಗುದು ಕೂಡ ಕಟಕ ಲಗ್ನದಲ್ಲಿ ಸೂರ್ಯ ಇರೋದೇ ಒಂದು ಅನಾಹುತ. ಅದ್ರ ಮೇಲೆ 2ನೇ ಮನೆಯಲ್ಲಿ ಕುಜ. ಆ ಕುಜನಿಗೆ ನೇರವಾಗಿ ಶನಿ ದೃಷ್ಟಿ. ಶನಿ ಕುಜ ಸಂಧಿಯಾದಾಗ, ನೋಡಿದಾಗ ಏನಾದ್ರೂ ಒಂದು ನೋವಿಡುತ್ತೆ ಅಂತೀವಿ. ಅದರ ಮೇಲೆ ಈ ಪುಟ್ಟ ಹುಡುಗಿಗೆ ಚಂದ್ರ ಪ್ರಭಾವ ಬೇರೆ. ವಿಶೇಷವಾಗಿ ಲಗ್ನಾಧಿಪತಿಯ ಹೋಗಿ 6ನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ. ನೀವು ಏನು ಮಾಡಿದ್ರು ಜಪ್ಪಯ್ಯ ಅಂದ್ರು ಏನಾದ್ರೂ ಒಂದು ವೀಸಿಂಗ್ ಪ್ರಾಬ್ಲಮ್ ತರ, ಕೋಲ್ಡ್ ಪ್ರಾಬ್ಲಮ್ ತರ, BP ಪ್ರಾಬ್ಲಮ್ ತರ, ಹೈಪರ್ ಟೆನ್ಷನ್ ತರ, ಹರ್ನಿಯಾ ತರ, ಪ್ಲೇಟ್ಲೆಟ್ಸ್ ಕಮ್ಮಿ ಆಗ್ತಕ್ಕಂಥದ್ದು, ಬ್ಯಾಕ್ ಪೇನ್ ತರ, ಸರ್ಜರಿ ಏನಾದರೂ ಆಗ್ತಕ್ಕಂಥದ್ದು, ಸ್ಟೋನ್ ಫಾರ್ಮೇಷನ್ ಏನಾದರೂ ಆಗ್ತಕ್ಕಂಥದ್ದು, ಗಾಲ್ ಬ್ಲಾಡರ್ ತರ ಏನಾದರೂ ಒಂದು ಪ್ರಾಬ್ಲಮ್ಸ್ ಏನಾದರೂ ಒಂದು ಆಗ್ತಕ್ಕಂಥದ್ದು ಬಾಧಿಸುತ್ತವೆ. ಕಾಕತಾಳೀವೋ ಏನೋ, ಇವತ್ತು ಕಾಲಾಷ್ಟಮಿಯ ದಿನ ಬಂದಿರತಕ್ಕಂಥ ಪತ್ರಗಳೆಲ್ಲ ಇಂಥ ಒಂದು ಅನಾಹುತದ್ದು ಹಾಗೂ ಕರೆಗಳು ಕೂಡ ಇಂಥ ಅನಾರೋಗ್ಯ ಸಮಸ್ಯೆಯನ್ನು ಸೂಚಿಸ್ತಿರ್ತಕ್ಕಂಥದ್ದು ಆಗ್ತಿದೆ. ಸೊ ಈ ಹುಡುಗಿಗೆ ನೋಡಿ, ಇನ್ನೊಂದು ವಿಚಿತ್ರ ಅಂದ್ರೆ ಕುಜದಶನೆ ನಡೀತಿದೆ. ಕುಜ ಬಂದು ಯೋಗಕಾರ, ಬಟ್ ಆ ಕುಜನ ಮೇಲೆ ಶನಿ ದೃಷ್ಟಿ ಬಿದ್ದು ಏನಾದ್ರೂ ಒಂದು ಕತ್ರಿ ಬೀಳಬೇಕು ದೇಹಕ್ಕೆ, ಆರೋಗ್ಯಕ್ಕೆ, ಏನಾದ್ರೂ ಒಂದು ಸರ್ಜರಿ ಆಗುವಷ್ಟರ ಮಟ್ಟಕ್ಕೆ ಸಮಸ್ಯೆ ಆಗಬೇಕೆನ್ನುವುದು ತೋರಿಸ್ತಿದೆ. ಆದಷ್ಟು ಶನಿ ಕುಜ ಸಂಧಿಯಾದಾಗ ನಾವು ಹೇಳೋದು ಒಂದೇ, ಅದ್ಭುತವಾದಂಥ ರಾಮಬಾಣ ಅಂದ್ರೆ ನರಸಿಂಹಸ್ವಾಮಿ ಉಪಾಸನ. ನರಸಿಂಹಸ್ವಾಮಿ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಮಾಡಿ. ಪ್ರತಿ ತಿಂಗಳ ಮಂಗಳವಾರ, ಆ ಮಂಗಳವಾರಗಳೇನಾದರೂ ಸ್ವಾತಿ ನಕ್ಷತ್ರ ಬಿದ್ದು ಬಿಟ್ಟರೆ ಅಂತೂ ಅದ್ಭುತ. ಯಾಕೆಂದ್ರೆ ಸ್ವಾತಿ ನಕ್ಷತ್ರ ಬಂದು ಆ ಒಂದು ನರಸಿಂಹಸ್ವಾಮಿ ನಕ್ಷತ್ರ. ಸೊ ಆ ಒಂದು ಮಂಗಳವಾರ ಇಲ್ಲ ಶನಿವಾರ ಆದರೂ ಸರಿತಾಯಿ, ಆ 2ರಲ್ಲಿ ಒಂದು ದಿನ ಹೋಗಿ ನರಸಿಂಹಸ್ವಾಮಿಗೆ ಅರ್ಚನೆ, ಸಂಕಲ್ಪ ಏನಾದರೂ ಆಯಿತು ಅಂದ್ರೆ ಒಂದು ಕೆಂಪು ವಸ್ತ್ರ, ಈ ರೀತಿ ಶಲ್ಯವಾದರೂ ಸರಿತಾರಿ,
ಕೈ ವಸ್ತ್ರವಾದರೂ ಸರಿ, ಅಂಗವಸ್ತ್ರವಾದರೂ ಸರಿ, ಇಲ್ಲ ಒಂದು ಪಂಚೆಯಾದರೂ ಸರಿ ಕೊಟ್ಟು ಆ ಲಕ್ಷ್ಮಿಗೂ ಅರ್ಚನೆ ಮಾಡಿಸಿ ಬರ್ತಕ್ಕಂಥದ್ದು. 9 ಬೇಳೆ ಒಬ್ಬಟ್ಟನ್ನ, ಹೋಳಿಗೆಯನ್ನ ಮಾಡಿಬಿಟ್ಟು ಅವತ್ತು ಹಂಚುತ್ತಾ ಬರ್ತಕ್ಕಂಥದ್ದು ಅಲ್ಲಿ ಬಂದಿರತಕ್ಕಂಥವರಿಗೆ ಮಾಡ್ತಾ ಬನ್ನಿ. ಅಲ್ಲಿ ಕೊಡತಕ್ಕಂಥ ರಕ್ಷೆಯನ್ನ ಕಟ್ಕೊಂಡು ಬನ್ನಿ, ಕಟ್ಟಿಸಿ ಮಗುವಿಗೆ. ತುಂಬಾ ವಿಶೇಷ ಆಗುತ್ತೆ. ಈ ಶನಿ ಕುಜ ಪ್ರಭಾವಕ್ಕೆ ಒಮ್ಮೆ ಆಯ್ತು ಅಂದ್ರೆ ಆದಾಗ ಅಯ್ಯೋ ಗುರುಗಳು ಹೇಳಿದ್ರು ಅಂತ ಈಗಲೇ ಸಾಲ ಸೋಲ ಮಾಡ್ಕೊಂಡು ಬಂಡಿ ಹತ್ತಿ ಟ್ಯಾಕ್ಸಿ ಮಾಡ್ಕೊಂಡೆಲ್ಲ ಓಡಬೇಡಿ. ಆಹೋಬಲ ನರಸಿಂಹಸ್ವಾಮಿ ಪ್ರತ್ಯಕ್ಷರಾಗಿ ಹಿರಣ್ಯ ಕಶಿಪುವನ್ನ ಸಂಹಾರ ಮಾಡಿದಂಥ ಕ್ಷೇತ್ರ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಸ್ವಲ್ಪ ಅಲ್ಲಿ ರಕ್ತ ಬಲಿಯೆಲ್ಲ ಕೊಡ್ತಕ್ಕಂಥದ್ದುಂಟು, ಅದ್ರ ಬಗ್ಗೆ ಚಿಂತೆ ಕೊಡಬೇಡಿ. ನಾವು ನಿಮ್ಮ ಪಾಡಿಗೆ ಹೋಗಿ ನೋಡ್ತಕ್ಕಂಥ ದೃಷ್ಟಿಯಷ್ಟೇ ಇರಬೇಕು, ಒಳ್ಳೆಯದು. ನಮ್ಮ ಕೆಲಸ ಅಕ್ಕಿಯಲ್ಲಿ ಕಲ್ಲನ್ನ ತೆಗೆದು ಬಿಸಾಕೋದು ವಿನ ಆ ಕಲ್ಲನ್ನೇ ನೋಡ್ತಾ ಅಯ್ಯೋಯ್ಯೋ ಕಲ್ಲೇ ಇದೆ ಅನ್ನತಕ್ಕಂಥದ್ದಲ್ಲ. ಅಷ್ಟು ಮಾಡ್ಕೊಂಡು ಬನ್ನಿ, ತಕ್ಕ ಮಟ್ಟಿಗೆ ತೃಪ್ತಿ ಆಗುತ್ತೆ. ಹಾಗೆ ತಾಯಿ ತಪ್ಪು ತಿಳ್ಕೋಬಾರ್ದು. ಶನಿ ಕುಜ ಇದ್ದಾಗ ಗೋ ಟು ಎ ಸ್ಪೆಷಲಿಸ್ಟ್. ಏನೋ ಮಾಮೂಲಿ ಜ್ವರ ಇರ್ಬೋದು ಬಿಡು, ಯಾವಾಗಲೂ ತಲೆನೋ ಅಂತೇಳಿ ಒಂದು ಟ್ಯಾಬ್ಲೆಟ್ ಹಾಕೊಳ್ಳೋಣ, ಬೇರೆ ಏನಾದರೂ ಇರ್ಬೋದು ತಾಯಿ ಗುಪ್ತವಾಗಿ. ಚಂದ್ರ ಬೇರೆ 6ನೇ ಮನೆ, ಟೈಮಿಗೆ ಸರಿಯಾಗಿ ಟ್ಯಾಬ್ಲೆಟ್ ಮೆಡಿಸಿನ್ ತಗೊಳಕ್ ಬಿಡೋದಿಲ್ಲ. ಗೋ ಟು ಎ ಸ್ಪೆಷಲಿಸ್ಟ್ ಡಾಕ್ಟರ್, ಟೋಟಲ್ ಸ್ಕ್ಯಾನ್ ಮಾಡಿಸಿ. ವರ್ಷಕ್ಕೊಂದ್ಸಲಿ ಈ ಥರ ಶನಿ ಕುಜ ಪ್ರಭಾವ ಇರ್ತಕ್ಕಂಥವರು ಮಾಡಿಸಲೇಬೇಕು. ಮಾಡಿಸಿ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಅನಂತಲಕ್ಷ್ಮಿ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ ಈಗ ಏನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಈ ಒಂದು ಅನ್ನಪೂರ್ಣೇಶ್ವರಿ ವ್ರತದ ಬಗ್ಗೆ ವಿಶೇಷವಾಗಿ ನಾನು ಆಗ್ಲೇ ಹೇಳ್ತಿದ್ದೆ, ಗೋಮೂತ್ರವನ್ನ ಸೇವನೆ ಮಾಡಲೇಬೇಕು ಅಂತ. ಯಾಕೆ? ಪರಿಶುದ್ಧತೆಯಾಗಲಿಕ್ಕೆ, ಆ ಮನಸ್ಸಿಗೆ ಒಂದು ತೃಪ್ತಿ. ಎಸ್, ನಾನು ತಪ್ಪು ಮಾಡಿದ್ದೇನೆ ಭಗವಂತ, ಆಸೆ ಪಟ್ಟಿದ್ದೇನೆ, ಇಷ್ಟು ಒಳ್ಳೆ ಕಾಫಿ ಕೊಟ್ಟಿದ್ದೀಯ, ಆದ್ರೂ ಟೀ ನೋಡ್ತಿದ್ದೇವೆ, ತಪ್ಪು. ಆದ್ರೂ ಮನುಷ್ಯ ಗುಣ ವಾಂಛನ ಜಾಸ್ತಿ ನಮಗೆ, ಆಸೆ ಮೋಹ ಪಾಶಕ್ಕೆ ಬೀಳ್ತೇವೆ ಅನ್ನತಕ್ಕಂಥದ್ದು. ಗೊತ್ತಿಲ್ಲದೆಯೋ ಇಂಥ ವ್ರತಗಳ ನಿಯಮಗಳ ದಿನದಂದು ಅದಕ್ಕೆ ಮಾಡಿಸೋದು. ವ್ರತ ಪೂಜಾ ಎಲ್ಲ ಹಲವಾರು ವ್ರತಗಳನ್ನು ಮಾಡಿಸ್ತಕ್ಕಂಥದ್ದೇ ಇದಕ್ಕೋಸ್ಕರ, ಪರಿಶುದ್ಧತೆ ಆಗಲಿಕ್ಕೆ. ಮನಸ್ಸು, ದೇಹ ಅಲ್ಲ, ದೇಹಕ್ಕೆ ಮಡಿ ಇಲ್ಲ. ಡೋಂಟ್ ಗಿವ್ ಇಂಪಾರ್ಟೆನ್ಸ್ ಟು ಒಂದು ಇದು. ನಾನು ಹೇಳ್ತಿದ್ದೆ, ನಿನ್ನೆ ಒಂದು ತಾಯಿ ಮಗು ಬಂದಿದ್ದಾರೆ, 16-17 ವರ್ಷದ ಹೆಣ್ಣು ಮಗು, ದಿವ್ಯ ಸೌಂದರ್ಯ. ಹೆಸರು ಹೇಳೋಕೆ ನಾನು ಇಷ್ಟಪಡಲ್ಲ. ಆ ಮಗುಗೆ ನಾ ಹೇಳಿದ ತಾಯಿಗಿಷ್ಟೇ, ನಿನ್ನ ಮಗಳ ಪಕ್ಕದಲ್ಲಿ ನೀನು ಮಲ್ಕೊಂಡ್ರೆ ನಿನ್ನ ಬುದ್ಧಿ ಚಂಚಲ ಆಗಿರುತ್ತೆ ನೋಡು ತಾಯಿ, ನಿನಗೇ ಡಿಸ್ಟರ್ಬೆನ್ಸ್ ಮಾಡಿಸಿಟ್ಟು ಬಿಟ್ಟಿರ್ತಾಳೆ. ಆ ಫೋರ್ಸ್ ನಿನ್ನ ಮಗಳದು ವೈಬ್ರೇಷನ್ ಅಂದರೆ ತಲೆ ಕೆರ್ಕೊಂಡು ಹೌದು ಗುರುಗಳೇ ಅಂತ. ಕಾಲೇಜು ಹೆಚ್ಚು ಕಡಿಮೆ ಆಗಿರುತ್ತೆ ಅಂದರೆ ಓಡಿ ಬಂದ್ಬಿಟ್ಟಿದ್ದಾಳೆ. ಬೋರ್ಡಿಂಗ್ ಕಾಲೇಜ್ನ, ಕರ್ನಾಟಕ ರಾಜ್ಯದ ಬಹು ಪ್ರಖ್ಯಾತ ಕಾಲೇಜ್ ಅದು. ಬೋರ್ಡಿಂಗ್ ಕಾಲೇಜಲ್ಲೇ ಫೇಮಸ್ಸು. ಅವ್ರು ರೀಅಡ್ಮಿಷನ್ನೇ ಮಾಡಿಸ್ಕೊಂಡಿಲ್ಲ. ನಾ ಹೇಳಿದ ಒಂದೇ ಮಾತು, ಇಂಥ ಮಕ್ಕಳನ್ನೇ ಅಡ್ಮಿಷನ್ ಮಾಡ್ಕೋಬೇಕು, ಇಂಥ ಮಕ್ಕಳನ್ನೇ ಕೌನ್ಸ್ಲಿಂಗ್ ಮಾಡಬೇಕು. ಆ ಪುಟ್ಟು ಮಗು ಏನು ಗೊತ್ತಿದೆ, ಅವಳ ವೈಬ್ರೇಷನ್ ಅವಳಿಗೆ ಗೊತ್ತಿಲ್ಲ. ಕಡಿಮೆ ಅಂದ್ರೆ ಒಂದು 20 ಹುಡುಗರು ಹಿಂದೆ ಬಿದ್ದಿರ್ತಾರಮ್ಮ ಅಂದರೆ ಹೌದು ಗುರುಗಳೇ ಮದುವೆ ಮಾಡಿಬಿಡೋಣ ಅಂತಿದ್ದೀವಿ. ಇನ್ನೂ ಬೆಂಕಿಗೆ ತುಪ್ಪ ಸುರಿದಾಗಷ್ಟೇ. ಆ ಕೆಲಸ ಮಾಡಬೇಡಿ. ಅವಳಲ್ಲಿ ಕಾನ್ಫಿಡೆನ್ಸ್ ತುಂಬಿಸಿ, ಧೈರ್ಯ ತುಂಬಿಸಿ, ಮಡಿ ಆಯಿತು, ಹಂಗಾಯ್ತು, ಹಿಂಗಾಯ್ತು ಅದೆಲ್ಲ ಏನು ತಗೋಬೇಡಿ. ನಮ್ಮ ಮಗು ನಾವೇ ಎದೆ ಮೇಲೆ ಹಾಕ್ಕೋಬೇಕು. ವಾಟ್ ಇಸ್ ದೇರ್? ಹಾಕ್ಬಿಟ್ಟಿದೆ, ಬಿಸಾಕ್ಬಿಡ್ಲಿಕ್ಕೆ ಆಗುತ್ತಾ? ಕೈ ತುಳ್ಕೊಬಿಟ್ರೆ ಆಯ್ತು ಅಂತ ಕಳಿಸ್ಬಿಡೋಕ್ಕಾಗುತ್ತಾ? ನಿಮ್ಮ ಯಜಮಾನ್ರು ಎಲ್ಲಿದ್ದಾರೆ ಅಂದರೆ ಇಲ್ಲ. ತಾಯಿಗಿಲ್ಲದ್ದು ಮಾಂಗಲ್ಯ ಮಗಳಿಗೆಲ್ಲಿ ಅದು? ಅಲ್ಲೇನೋ ಒಂದು ಕೂತು ಕೊಡಬೇಕು. ಸೊ ಆ ಸ್ಮಾಲ್ ಏಜ್ಗೆ 16 ಪಾಪ ಗೊತ್ತಿಲ್ಲ, 16-17 ವರ್ಷ, 1 ವರ್ಷ ಕಂಟ್ರೋಲ್ ಮಾಡಿಸ್ಬಿಡಮ್ಮ ನಿನ್ನ ಮಗಳಿಗೆ ಅಂತ ಹೇಳಿ ತಾಯಿನ ಕಳಿಸಿ ಆ ಹುಡುಗಿಗೆ ಚೂರು ಬುದ್ಧಿ ಹೇಳಿ, ಈ ಥರದ್ದು ಆಗುತ್ತೋ, ನಿನ್ನ ದೇಹ ಕಂಟ್ರೋಲ್ ಇಲ್ಲ, ಮನಸ್ಸು ಕಂಟ್ರೋಲ್. ಹೌದು ಗುರುಜಿ, ಅಮ್ಮ ಐ ರಾಂಗ್ ಅಂತಕ್ಕಂಥದ್ದು ಪುಟ್ಟ ಮಗು. ನೋ, ಯು ಆರ್ ನಾಟ್ ರಾಂಗ್, ಯು ಆರ್ ಅಲೋನ್. ದಟ್ ಈಸ್ ಅ ಬಿಗ್ ಪ್ರಾಬ್ಲಮ್. ಕೀಪ್ ಯುವರ್ ಸೆಲ್ಫ್ ಬಿಸಿ. ಏನಾದರೂ ಒಂದು ಮಾಡ್ತಿರೋ, ಓದ್ತಿರೋ, ಬರೀತಿರೋ, ಏನಾದರೂ ಒಂದು ಕೆಲಸ ಮಾಡ್ತಿರೋ, ಧ್ಯಾನ ಮಾಡ್ತಿರೋ, ಯೋಗ ಮಾಡ್ತಿರೋ. ಪ್ರೂವ್ ಯುವರ್ ಸೆಲ್ಫ್ ವಾಟ್ ಯು ಆರ್. ನೀನು ಪ್ರೂವ್ ಮಾಡಿ ತೋರಿಸು ನಿನ್ನ ಬಿಸಿಯನ್ನು ಅಂತ ಹೇಳ್ಕೊಟ್ಟು ಕಳಿಸಿರ್ತಕ್ಕಂಥ. ಸೊ ಹಾಗೆ ಗೊತ್ತಲಿದ್ದು ಆಗಿಬಿಟ್ಟಿರುತ್ತೆ. ಎಲ್ಲೋ ಒಂದು ಪ್ರೀತಿ, ಎಲ್ಲೋ ಒಂದು ಪ್ರೇಮ, ಎಲ್ಲೋ ಒಂದು ಕಾಮ, ನಾವು ತಿಂದಿದ್ದ ತಪ್ಪ. ಆಗ ನೋಡಕ್ಕೆ ಹೋದ್ರೆ ನಮ್ಮ ಸೃಷ್ಟಿನೇ ತಪ್ಪಲ್ಲಾಗಿರೋದು. ಯಾರಾದರೂ 100ರಲ್ಲಿ 99 ಜನ ಅವರು ಒಂದು ಸೃಷ್ಟಿ ಕಾರ್ಯವಾಗಲಿ, ನಮಗೊಂದು ಒಳ್ಳೆ ಪಾಪು ಜನಿಸಲಿ ಅಂತ ಯಾರು ಸೃಷ್ಟಿ ಕಾರ್ಯದಲ್ಲಿ ತೊಡಗುವುದಿಲ್ಲ. ಅಲ್ಲಿ ಏನೋ ಅವರ ವಾಂಛನೆ, ಅವರ ಒಂದು ತಪ್ಪಿಗೆ ನಾವೊಂದು ತಪ್ಪು ಜೀವವಾಗಿ ಭೂಮಿ ಮೇಲೆ ಸೃಷ್ಟಿ ಆಗ್ತಕ್ಕಂಥದ್ದಷ್ಟೇ. ಸೊ
ಅಲ್ಲಿಗೆ ಒಳ್ಳೆಯದೆನ್ನುವುದೇ ಇಲ್ಲ ಅನ್ನತಕ್ಕಂಥದ್ದು, ಕೆಟ್ಟದ್ದೂ ಇಲ್ಲ. ಆದರೂ ಕೆಲವರು ಮಡಿ ಮೈಲಿಗೆ ಇದಾಯ್ತು ಅದಾಯ್ತು ಮಕ್ಕಳನ್ನ ದೂರ ಇಟ್ಟು ಬಿಡ್ತೀರಾ. ಗುರುಗಳಂತೂ ನೋಡಿ, ಆ ಮಗು ಏನೋ ಗೊತ್ತಿಲ್ಲ, ಆ ವಯಸ್ಸು, ಆ ಸಮಯದಲ್ಲಿ ಆಸ್ ಎ ಮಾಸ್ಟರ್, ಆಸ್ ಎ ಟೀಚರ್, ಗಿವ್ ದೆಮ್ ದಿ ಶೋಲ್ಡರ್, ಬ್ರಿಂಗ್ ದೆಮ್ ಟು ನಿಯರ್ ಟು ದೆಮ್. ನಾನಿದ್ದೇನೆ, ಯೋಚನೆ ಮಾಡಬೇಡಮ್ಮ ಅಂತ ಬೆನ್ನು ತಟ್ಟಬೇಕು, ಕಣ್ಣೀರು ಒರೆಸ್ಬೇಕು. ಹೆಚ್ಚು ಕಡಿಮೆ ಮಾಡ್ಕೋಬಿಟ್ರೆ, ನಾನು ತಪ್ಪು ಅನ್ನೋದು ಮನ್ಸಿಗೆ ಬಂದು ಆತ್ಮಹತ್ಯೆಗೆ ಏನಾದರೂ ಆ ಮಕ್ಕಳು ಮಾಡ್ಕೋಬಿಟ್ರೆ ನಾಳೆ ಆ ಮಗುವನ್ನು ವಾಪಸ್ ತರಲಿಕ್ಕಾಗುತ್ತೋ? ಹೇಳ್ಕೊಳ್ಳಿಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1 ಬೋರ್ಡಿಂಗ್ ಸ್ಕೂಲ್ ಕಾಲೇಜ್. ವಾಟ್ ಈಸ್ ದಿ ಯೂಸ್? ಇಷ್ಟು ಪುಟ್ಟ ಮಗುನ ಕಂಟ್ರೋಲ್ ಮಾಡ್ಲಿಕ್ಕೆ ವಿ ಡೋಂಟ್ ನೀಡ್ ಯುವರ್ ಕಿಡ್ ಅಂದ್ಬಿಟ್ಟಿದಾರಂತೆ. ಬೇಡ, ಮಾತಾಡ್ಲೂ ಇಲ್ವಂತೆ. ಆ ಮಗು ಎಷ್ಟು ಕುಗ್ಗಿರ್ಬೇಕು ಯೋಚನೆ ಮಾಡಿ. ಯಾರು ಮಾಡದ ತಪ್ಪ ಇವತ್ತು ಮಾಡ್ತಿರೋ ರಾಜಕಾರಣಿಗಳ ಭ್ರಷ್ಟಾಚಾರಕ್ಕಿಂತ ದೋಚ್ತಿದ್ದಾರೆ. ದೇ ಸೇ ಎವ್ರಿಥಿಂಗ್. ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ. ಏನು ಕೊಟ್ಟಿದ್ದಾರೆ? 4 ವರ್ಷದ ಬರೀ ಮೋಸಗಳು. 40 ವರ್ಷದಿಂದಲೂ 60 ವರ್ಷದಿಂದಲೂ ಅವರುಗಳು ದೊಡ್ಡವರಾಗಿದ್ದಾರೆ ವಿನಃ ಜನಸಾಮಾನ್ಯನ ಮೇಲೆ 1.5 ಲಕ್ಷ ಸಾಲ ಆಗ್ಬಿಟ್ಟಿದೆ. ಆ ಪುಟ್ಟು ಮಗುವನ್ನ ನೋಡಿ, ಧೈರ್ಯಕ್ಕೆ ಆ ತಾಯಿಗೆ ಧೈರ್ಯ ಇದೆ, ನನ್ನ ಮಗುನಲ್ಲಿ ಕಾನ್ಫಿಡೆನ್ಸ್ ಇದೆ, ಏನಾದರೂ ಮಾಡ್ತೀನಿ ಅಂತಕ್ಕಂಥದ್ದು. ಅದಕ್ಕೋಸ್ಕರವೇ ಇಂಥ ವ್ರತಗಳ ನಿಯಮಗಳನ್ನ ಹೇಳ್ಕೊಡ್ತಿದ್ದೇನೆ. ಇನ್ನಷ್ಟು ಮಾಹಿತಿ ಇದೆ ವ್ರತದ ಬಗ್ಗೆ, ಕಾದು ನೋಡಿ. ಬನ್ನಿ ಗುರುಜಿಯವರು ಈಗೇನು ಹೇಳ್ತಾರೆ ಕೇಳ್ಬಿಡೋಣ. ಗುರುಜಿ, ಈಗಲೂ ಕೂಡ ವ್ರತದ ಕುರಿತು ತಿಳಿಸ್ಕೊಡ್ತಿದ್ದೀರಾ ಅಲ್ವಾ? ಹೌದು. ಈ ಒಂದು ಅನ್ನಪೂರ್ಣೇಶ್ವರಿ ವ್ರತವನ್ನ ಆರಂಭ ಮಾಡಿದ ಮೇಲೆ, ಅದರಲ್ಲೂ ಶುಕ್ರವಾರನೇ ಮಾಡ್ತಕ್ಕಂಥದ್ದು. ಬೇರೆ ದಿನಗಳಲ್ಲಿ ನೀವು ಹೇಗೆ ಬೇಕಾದರೂ ಇರ್ಬೋದು, ತಿನ್ಬೋದು, ಇಟ್ಸ್ ಯುವರ್ ಡೇ. ಶುಕ್ರವಾರ ಮಾತ್ರ, ಗುರುವಾರ ರಾತ್ರಿಯಿಂದ ಶುಕ್ರವಾರ ರಾತ್ರಿವರೆಗೂ ತುಂಬ ಎಚ್ಚರಿಕೆ, ಕಟ್ಟುನಿಟ್ಟು ನಿಯಮ. ಶನಿವಾರ ಏನಾದರೂ ತಿನ್ಬೋದು, ತೊಂದರೆ ಇಲ್ಲ. ಶನಿವಾರ ಸಂಜೆ ದೀಪ ಹಚ್ಚೋರು ನಿಯಮ, ಬ್ರಹ್ಮಚರ್ಯ ನಿಯಮ ಇರಲೇಬೇಕು. ಶುಕ್ರವಾರ ಬೆಳಿಗ್ಗೆಯಿಂದ ಎದ್ದ ಮೇಲೆ ಶನಿವಾರ ಸಂಜೆ ದೀಪ ನೋಡುವವರೆಗೂ ಶುಕ್ರವಾರ ಅಷ್ಟೇ ಪೂಜೆ ಆಗೋಯ್ತು ಬಿಡಪ್ಪ ಅನ್ನತಕ್ಕಂಥದ್ದಲ್ಲ. ಅಖಂಡವಾಗಿ ದೀಪ ಉರಿಸಿರ್ತೀರ, ನಂದಾದೀಪ. ಶುಕ್ರವಾರವಂತೂ ಬ್ರಹ್ಮಚರ್ಯ ಪಾಲನೆಯನ್ನ ಕಟ್ಟುನಿಟ್ಟಾಗಿ ಮಾಡಲೇಬೇಕು ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು. ಇದನ್ನ ನೆನಪಿನಲ್ಲಿಟ್ಕೊಳ್ಳಿ. ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಈ ಒಂದು ಅನ್ನಪೂರ್ಣೇಶ್ವರಿ ವ್ರತವನ್ನ ಮಾಡ್ತಿರ್ತಕ್ಕಂಥವ್ರು. ನೀವು ಮಲಗಬೇಕಾದರೆ ನೆಲದಲ್ಲೇ ಚಾಪೆ ಇಲ್ಲ ಬೆಡ್ಶೀಟ್ ಹಾಕಿ ಮಲಗಬೇಕು. ದಿಂಬು ಬಳಸಬಾರ್ದು. ಆದ್ರೂ ಕೆಲವರಿಗೆ ದಿಂಬು ಬಳಸಲೇಬೇಕು ಅಂತ ಡಾಕ್ಟರ್ ಹೇಳಿದ್ರೆ ಬಳಸ್ಕೋಬಹುದು. ಇಲ್ಲ ಕೆಲವರಿಗೆ ಹಾಸಿಗೆ ಮೇಲೇನೆ ಮಲಗಬೇಕು ಅನ್ನತಕ್ಕಂಥ ನಿಯಮ ಡಾಕ್ಟರ್ ಹೇಳಿದ್ರೆ ಬಳಸ್ಕೋಬಹುದು. ಆದ್ರೆ ಬ್ರಹ್ಮಚರ್ಯ ಪಾಲನ ಕಟ್ಟುನಿಟ್ಟಿನ ನಿಯಮವಾಗಿರಬೇಕು. ಎಚ್ಚರಿಕೆ. ಹಾಸಿಗೆ ಕೂಡ ಪ್ರತಿನಿತ್ಯ ಅದರಲ್ಲೇ ಮಲ್ಕೊಳ್ಳೋದು ಸಂಸಾರಿಗಳು ತಾವು. ಸೊ ಅದ್ರ ಮೇಲೆ ಒಂದು ಹೊಸ ಚಾದರವನ್ನ, ಬೆಡ್ಶೀಟ್ ಅನ್ನ ಹಾಕಿ ಮಲಗಬೇಕು. ಮಕ್ಕಳಿದ್ದಾರೆ, ಏನ್ ಮಾಡೋದು ಗುರುಗಳೇ? ಖಂಡಿತ ಮಲಗಿಸ್ಕೊಳ್ಳಿ ಜೊತೆಯಲ್ಲಿ. ಆದರೆ 12 ವರ್ಷಕ್ಕಿಂತ ಮಕ್ಕಳು, ದೊಡ್ಡವರಾಗಿರ್ತಕ್ಕಂಥ ಮಕ್ಕಳು, ಗಂಡು ಮಕ್ಕಳಿದ್ರೆ ಅವರನ್ನ ಸಪರೇಟ್ ಮಲಗಿಸ್ಬೇಕು. ಹೋಗಪ್ಪ ಆ ಕಡೆ ಮಲ್ಕೋ ಅಂತ. ಹೆಣ್ಣು ಮಕ್ಕಳಾದರೂ ಅಷ್ಟೇ, 10 ಇಲ್ಲ 12 ದಾಟಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಜೊತೆಯಲ್ಲಿ ಮಲಗಿಸ್ಕೊಳ್ಳೋ ಹಾಗಿಲ್ಲ. ಸ್ವಲ್ಪ ದೂರದಲ್ಲಿ ಅವರನ್ನ ಮಲಗಿಸ್ತಕ್ಕಂಥದ್ದು ಮಾಡಿಸಿ. ನೀವು ಒಬ್ಬರೇ ಮಲಗತಕ್ಕಂಥದ್ದು ಅತ್ಯುತ್ತಮ. ಪುಟ್ಟ ಪಾಪು ಇದೆ, ಹಾಲ್ಕೊಡೋ ಕಂದಮ್ಮ ಇದೆ, 3 ವರ್ಷ 2 ವರ್ಷ 6 ವರ್ಷ, ತೊಂದರೆ ಇಲ್ಲ, ಪಕ್ಕದಲ್ಲೇ ಮಲಗಿಸ್ಕೊಳ್ಳಿ. ಅಮ್ಮ ಮಗುಗೆ ದೋಷವಿಲ್ಲ. ಅಮ್ಮನಿಗಿಂತಲೂ ದೊಡ್ಡ ದೇವರಿಲ್ಲ, ಅಮ್ಮನಿಗಿಂತಲೂ ದೊಡ್ಡ ಅನ್ನಪೂರ್ಣೇಶ್ವರಿ ಇಲ್ಲ ಅನ್ನತಕ್ಕಂಥ ಮಾತು ಹೇಳ್ತವೆ. ಇದನ್ನ ತಪ್ಪದೆ ಮಾಡತಕ್ಕಂಥದ್ದು ಮಾಡಲೇಬೇಕು. ಆಮೇಲೆ ಸಂಧ್ಯಾ ಕಾಲದಲ್ಲಿ ಇಫ್ ಪಾಸಿಬಲ್, ಬೆಳಿಗ್ಗೆ ಬಿಸಿ ಇದ್ರೆ ರಂಗೋಲಿ ಹಾಕ್ಲಿಕ್ಕೆ ಆಗ್ಲಿಲ್ಲ, ರಂಗೋಲಿ ಹಾಕಲೇಬೇಕು. ಒಂದು ಪುಟ್ಟದಾಗಿ ಆದರೂ ಹೊಸಲಿಂದ ಹೊರಗಡೆ, ಚಿಕ್ಕದಾಗಿ ಆದರೂ ರಂಗೋಲಿ ಹಾಕಲೇಬೇಕು. ಆ ರಂಗೋಲಿಯ ಮಧ್ಯದಲ್ಲಿ ಅರಿಶಿನ ಕುಂಕುಮವನ್ನ ಇಡಲೇಬೇಕು. ಆ ಬರತಕ್ಕಂಥ ಅನ್ನಪೂರ್ಣೇಶ್ವರಿಯ ಸ್ವಾಗತ ಅದು, ನೆನಪಿನಲ್ಲಿ ಇಟ್ಕೊಳ್ಳಿ. ಇದು ನಿಮಗೋಸ್ಕರ ಅಲ್ಲ, ನಿಮ್ಮ ಕುಟುಂಬಕ್ಕೋಸ್ಕರ, ಎಲ್ಲರಿಗೋಸ್ಕರ ಮಾಡ್ತಿರ್ತಕ್ಕಂಥದ್ದು. ಆ ಮುಕ್ಕೋಟಿ ದೇವತೆಗಳೇ ಆಕೆ ಹಿಂದ್ಗಡೆ ಬರ್ತಾರೆ ಅನ್ನತಕ್ಕಂಥದ್ದು ಪ್ರತಿನಿತ್ಯ. ಅದಕ್ಕೆ ನಾವು ಊಟ ಮಾಡಿದ್ಮೇಲೆ ಪೂರ್ತಿ ಪಾತ್ರೆಗಳೆಲ್ಲ ತೊಳಿಬಾರ್ದು. ಅನ್ನದ ಪಾತ್ರೆ ಅಂತೂ ತೊಳಿಲೇಬಾರ್ದು. ಯಾವ ಕಾಲಕ್ಕೂ ಯಾವ ಶತ್ರುವೆಂದರೂ, ಶತ್ರುವಿನ ಮನೆಯಾದರೂ, ನಾವು ಪರಮ ಶತ್ರುವಾದರೂ
ನಾವು ಅವ್ರ ಮನೆಗೆ ಹೋಗಿದ್ದೀವಿ, ಅನ್ನ ಹಾಕೊಂಡು ತಿಂದ್ಮೇಲೆ ಆ ಪಾತ್ರೆನ ತೊಳೆದಿಡೋ ಹಾಗಿಲ್ಲ. ಆ ಪಾತ್ರೆ ಹಾಗೇ ಇಡಬೇಕು, ಬೆಳಿಗ್ಗೆ ತೊಳೆಯಬೇಕು ಅನ್ನದ ಪಾತ್ರೆ. ಅನ್ನಪೂರ್ಣೇಶ್ವರಿ ಬರ್ತಾಳಂತೆ, ಯಾರ ಮನೆಯಲ್ಲಿ ಪಾತ್ರೆ ಬೋರ್ಲ್ ಹಾಕ್ಬಿಟ್ಟಿದಾರೋ ತೊಳೆದು ದಟ್ಟ ದಾರಿದ್ರ್ಯ ತಟ್ಟಲಿ ಅಂತ ಹೋಗ್ತಾಳಂತೆ. ಎಷ್ಟಾದ್ರೂ ಊಟ ಉಳಿಯಲೇಬೇಕು ಎನ್ನುವ ನಿಯಮವಿದೆ. ಹಿರಿಯರು ಆ ಪಾತ್ರೆನೆಲ್ಲ ಇದು ಮಾಡ್ಬಿಡ್ತಾರೆ. ಕೆಲವರು ಗೊತ್ತಿಲ್ಲ, ಈಗಿನ ಸಿಸ್ಟಮ್ ಏನ್ ಗೊತ್ತಾ, ತೆಗೆದು ಒಂದು ಬೌಲಲ್ಲಿ ಹಾಕಿ ಪಾತ್ರೆ ತೊಳೆದಿಟ್ಟು ಬಿಡೋದು. ಬೇರೆಲ್ಲ ತೊಳಿರಿ, ಅನ್ನದ ಪಾತ್ರೆ ತೊಳೆಯಕೂಡದು. ಅಂದ್ರೆ ಅದರ ಅರ್ಥ ಇಷ್ಟೇ, ಗೊತ್ತೋ ಗೊತ್ತಿಲ್ಲದೆಯೋ ಆಕಸ್ಮಿಕವಾಗಿ ನಮ್ಮ ಮನೆಗೆ ಅಷ್ಟೊತ್ತಿನಲ್ಲಿ ಯಾರಾದ್ರೂ ಬಂದ್ರು, ಅವ್ರ ಹೊಟ್ಟೆ ತುಂಬಿರುತ್ತಂತೆ ಅನ್ನವಿದ್ದರೆ. ಅದೇ ಅನ್ನವಿಲ್ಲದಿದ್ದರೆ ಅವ್ರಿಗೆ ಹಸಿವೆ ಆಗುತ್ತಂತೆ. ಆ ಸಂದರ್ಭದಲ್ಲಿ ಅನ್ನವಿಡದ ಮನೆ ಸರ್ವನಾಶವಾಗುತ್ತೆ, ಆ ಮನೆಗೆ ದಟ್ಟ ದಾರಿದ್ರ್ಯ ತಟ್ಟುತ್ತೆ. ಈಗೇನ್ ಮಾಡುದು ಅಂತ ಅಷ್ಟೊತ್ತಲ್ಲಿ ಹೋಗಿ ಒಲೆ ಹಚ್ಚುತ್ತಾರೆ ಕೆಲವರು. ಕೆಲವರು ಹಚ್ಚೋದೂ ಇಲ್ಲ, ಇಲ್ವೇ ಇಲ್ಲ, ಆಗೋಯ್ತು ಅಂತ ಮಲ್ಕೊಳ್ಳಿ, ಏನೋ ಅನ್ಬಿಡ್ತು ಅಂತ. ಇನ್ನೂ ಕೆಲವು ಹೆಣ್ಣು ಮಕ್ಳು ಇರ್ತಾರೆ, ರಾತ್ರಿ ಹೊತ್ತು ಈಗೆಲ್ಲ ಡಯಟ್ ಸಿಸ್ಟಮ್ ಬಂದ್ಬಿಟ್ಟಿದೆ, ಆ ಓಟ್ಸ್ ಕುಡಿ, ಅದು ಕುಡಿ, ಇದು ಕುಡಿ ಅಂತ ಹೇಳ್ಬಿಟ್ಟು ಅನ್ನನೇ ಮಾಡಿರೋಲ್ಲ. ನಾವು ಯಾವುದೇ ಕಾಲಕ್ಕೂ ಯಾವ ಹೆಣ್ಣು ಮಕ್ಕಳೂ ಅಷ್ಟೇ ಅನ್ನ ತಿಂದೇ ಮಲಗಬೇಕು ಅಂದ್ರೆ ಊಟ ತಿಂದು ಮಲಗಬೇಕು. ಒಂದು ಬೊಗಸೆಯಷ್ಟಾದರೂ ತಿಂದು ಅವರು ಹೊಟ್ಟೆ ತೃಪ್ತರಾಗಿ ಮಲಗಿದ್ರೇನೆ ಆ ಮನೆಗೆ ಶ್ರೇಷ್ಠ ಅನ್ನತಕ್ಕಂಥ ಒಂದು ಭಾವ. ಹಾಗೆ ಈ ವ್ರತ ಮಾಡತಕ್ಕಂಥವರು ಅಷ್ಟೇ, ಕಂಪಲ್ಸರಿ ರಾತ್ರಿ ಮಲಗುವಾಗ ಆ ಒಂದು ಪ್ರಸಾದ ಹೇಳ್ತಾನೆ, ಆ ಪ್ರಸಾದವನ್ನೇ ತಿನ್ನಬೇಕು, ಬೇರೆ ಏನು ತಿನ್ನೋ ಹಾಗಿಲ್ಲ. ಆ ಪ್ರಸಾದ ತಿನ್ನಿ ಅಂತ ಹೇಳ್ಬಿಟ್ಟು ಪರಿಪೂರ್ಣವಾಗಿ ತಟ್ಟೆ ಪೂರ್ತಿ ಹಾಕೊಂಡು ತಿನ್ನೋ ಹಾಗೇ ಇಲ್ಲ. ಅದನ್ನ ತಿನ್ಬೇಕಾಗಿರೋದು ಬೊಗಸೆಯಷ್ಟೇ. ಅದ್ರ ಮೇಲೆ ಒಂದು ಹಣ್ಣು ತಿನ್ಬೋದು, ಅದ್ರ ಮೇಲೆ ಒಂದು ಅರ್ಧ ಲೋಟ ಹಾಲು ತಗೋಬಹುದು. ತುಂಬಾ ಹಸಿವೆ ತಡಿಲಿಕ್ಕಾಗೋಲ್ಲ ಗುರುಗಳೇ, ಪ್ರಯತ್ನ ಮಾಡಿ. ಆಗೋಲ್ಲ ಗುರುಗಳೇ, ಮೊದಲಿಂದಲೂ ಯಜಮಾನ್ರು ಇಷ್ಟು ಚೆನ್ನಾಗಿ ತಿನ್ಸಿ 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 ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಏನ್ ಮಾಡುತ್ತು, ನಮ್ಮ ಹೆಂಡತಿ ಒಂದು ಹೆಣ್ಣು ಮಕ್ಕಳು, ಭಾರತೀಯ ಹೆಣ್ಣು ಮಕ್ಕಳು ಸ್ವಲ್ಪ ಸಂಪ್ರದಾಯಸ್ಥರು. ಮನೆ ಅತ್ತೆ ಹಾಕೊಂಡು ತಿನ್ನು ತಿಂತಾರೆ, ಯಜಮಾನೇ ಇಲ್ಲ ಹೊಟ್ಟೆ ತುಂಬ ತಿಂದ್ಬಿಟ್ಟಿರ್ತಾರೆ, ಅಭ್ಯಾಸ ಆಗ್ಬಿಟ್ಟಿರ್ತಾರೆ. ಪ್ರಯತ್ನ ಮಾಡಿ ಆ ಒಂದು ಪ್ರಸಾದ ನೈವೇದ್ಯವನ್ನು ಇಷ್ಟೇ ತಿನ್ನಬೇಕು. ಆ ಬೊಗಸೆ ನೋಡಿ. ಇನ್ನೊಂದು ಬರುತ್ತೆ, ಶುಕ್ರವಾರ ಗುರುಗಳೇ ನಾವೇನೋ ವ್ರತದಲ್ಲಿರ್ತೀವಿ, ಮನೆಯವರು ಮಕ್ಕಳು ಅವ್ರೇನೋ ತಂದ್ರು ಮಾಡಿದ್ರು, ಏನೋ ಒಂದು ಬೀಗ್ರ ಹಬ್ಬ, ಆ ಹಬ್ಬ, ಉಗಾದಿ ಮಾರನೇ ದಿನ ಹಬ್ಬ ಬಂದು ಕಡಿಯೋ ಹಬ್ಬ, ಏನೇನೋ ಇರ್ತವೆ ಕೆಲವರಿಗೆ. ಮಾಡಿಬಿಟ್ಟಿದ್ದೀವಿ, ಮಾಡ್ಬೇಕಾ ಮಾಡಬಾರ್ದಾ ಅನ್ನತಕ್ಕಂಥ. ನೀವು ತಿನ್ಬೇಡಿ, ಮಾಡಿ ಅನ್ನಪೂರ್ಣೇಶ್ವರಿ ನೀವೇ. ಮನೆ ತೃಪ್ತವಾಗಿದ್ದರೆ, ಮನೆ ಬೃಂದಾವನವಾಗಿದ್ದರೆ ಎಲ್ಲವೂ ತೃಪ್ತ. ಅದರಿಂದ ತೃಪ್ತರಾಗಿ ಅವ್ರಿಗೆ ಮಾಡಿ ಬಡಿಸಿ ಬಂದವರಿಗೂ ಯಜಮಾನರಿಗೂ ಮಕ್ಕಳಿಗೂ ಏನಾದರೂ ತಿನ್ಲಿ ಕುಡಿಲಿ ಮಾಡಿಡಿ, ನೋ ಪ್ರಾಬ್ಲಮ್. ಬಟ್ ನೀವು ತಗೊಳ್ಳೋ ಹಾಗಿಲ್ಲ. ಮಾಡಿದ್ರೆ ಏನು ಅಶುದ್ಧಿ ಆಗುತ್ತಾ? ಅಯ್ಯೋ ದೇಹಕ್ಕೆ ಮಳೆಯಿಲ್ಲ ಅಂತ ಹೇಳಿದ್ದೀನಿ, ಅದಕ್ಕೆ ಮುಟ್ಟಿದ್ರೆ ಮೈಲಿಗೆ ಆಗುತ್ತೆ ಅಂದ್ರೆ ನಾವು ಯಾವುದೇ ಹಣ್ಣು ತಿನ್ನಲ್ಲ, ತರಕಾರಿ ತಿನ್ನಲ್ಲ, ಹೂ ಇಟ್ಕೊಳ್ಳಲ್ಲ, ಒಂದು ಬಟ್ಟೆ ಹಾಕೊಳ್ಳಲ್ಲ, ಒಂದು ಚಪ್ಪಲಿ ಹಾಕೊಳ್ಳಲ್ಲ, ಒಂದು ಕೂದಲು ಕಟ್ ಮಾಡಿಸ್ಕೊಳಕ್ ಆಗೋಲ್ಲ. ಕೂದಲು ಕಟ್ ಮಾಡಕ್ಕೆ ಕ್ಷೌರಿಕರೇ ಬರಬೇಕು, ಅಲ್ಲಿಗೆ ಮಡಿ ಆಗ್ಬಿಡ್ತು. ಯೋಚನೆ ಮಾಡಿ ನೋಡಿ, ಚಪ್ಪಲಿ ಹೊಲ್ಸ್ಕೊಂಡು ಹಾಕೋ ಬರ್ತೀವಿ, ಯಾರು ಚಪ್ಪಲಿ ಹೊಲ್ದಿರ್ತಾರೆ? ಯಾರೋ ಎಲ್ಲೋ. ಆ ತರಕಾರಿ ಯಾರು ಬೆಳೆದಿರ್ತಾರೆ? ಆ ಹಾಲು ಬರೀ ನಮ್ಮ ಒಂದು ಅಪ್ಪಟ ಒಂದು ಪೌರೋಹಿತ್ಯ ಇರತಕ್ಕಂಥ ಕುಟುಂಬದಲ್ಲೇ ಹಸುಗಳನ್ನ ಬೆಳೆಸಿ ಅದಕ್ಕೆ ಒಳ್ಳೆ ಪೌಷ್ಟಿಕರವಾಗಿರ್ತಕ್ಕಂಥ ಆಹಾರ ಹಾಕಿನೇ ತಗೊಬಂದಿರ್ತಾರೋ. ಬೇರೆಯವ್ರು ಯಾರೂ ಬೆಳೆಸಿರೋದಿಲ್ವೋ ಆ ಒಂದು ಹಸುಗಳನ್ನ ಬೆಳೆಸಿರ್ತಾರೆ. ಅಲ್ಲಿ ಜಾತಿ ಧರ್ಮ ಮತಕ್ಕೂ ಮೀರಿದ್ದು ಹಾಲು ಅನ್ನೋದು ಅಮೃತ. ಆ ರೀತಿ ಹುಡುಕ್ತಾ ಹೋದ್ರೆ ನಾವೇನೂ ತಿನ್ನಲ್ಲ, ಸೀದಾ ಪರಂಧಾಮವೇ, ಹೌದಲ್ವೋ? ಅದರಿಂದ ಮಾಡಿ ಬಡಿಸುವುದರಲ್ಲಿ ಯಾವುದೇ ಒಂದು ಮಡಿಭಂಗವಾಗುವುದಿಲ್ಲ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನಷ್ಟು ಮಾಹಿತಿಗಳಿದೆ ಈ ಒಂದು ವ್ರತದ ಬಗ್ಗೆ, ಕಾದು ನೋಡಿ. ನಿಜಕ್ಕೂ ನೀವು ಕೆಲವು ನಿಯಮಗಳನ್ನ ಹೇಳ್ತಾ ಇದ್ದೀರಾ ಅಲ್ವಾ? ಈ ವ್ರತ ಮುಗಿದ ಮೇಲೂ ಕೂಡ ಆ ನಿಯಮಗಳನ್ನ ಪಾಲಿಸ್ಬೇಕು ಅನ್ಸುತ್ತೆ ಅಲ್ವೇ ಗುರುಜಿ? ಖಂಡಿತ. ಈ ಒಂದು ಮನೆ ಮುಂದ್ಗಡೆ ರಂಗೋಲಿ ಹಾಕಲೇಬೇಕು, ಪ್ರಯತ್ನ ಮಾಡಿ. ಪುಟ್ಟದಾಗಿ ಇಷ್ಟಗ್ಲಿದ್ದಾದ್ರೂ ಹಾಕಬೇಕು. ಪ್ರತಿಯೊಬ್ಬ ಹೆಣ್ಣಿಗೂ ರಂಗೋಲಿ ಹಾಕುವ ಅಭ್ಯಾಸವಿರಬೇಕು. ಅದು ಆ ಮನೆಯನ್ನ ಹೇಗೆ ಇಟ್ಕೊಂಡಿದ್ದೀರ, ಆ ರಂಗೋಲಿ ನೋಡಿ ನೀವು ನಂಬಲ್ಲ, ಮನೆ ಒಳಗಡೆ ಜನ ಹೇಗಿದ್ದಾರೆ, ಎಂಥವರಿದ್ದಾರೆ ಅನ್ನೋದನ್ನ ನಾವು ಜಡ್ಜ್ ಮಾಡ್ಬೋದು. ಆ ಮನೆ ಅನ್ನಪೂರ್ಣೇಶ್ವರಿ ಹೇಗೆ, ಯಾವ ರೀತಿ ಇರ್ತಾಳೆ, ಬರೀ ರಂಗೋಲಿಯಲ್ಲೇ. ಅದಕ್ಕೆ ಯಾರ ಮನೆಗೂ ನಾನು ಹೋಗಲ್ಲ. ಹೋದಾಗ ಆ ಸೂಕ್ಷ್ಮಗಳು ಗೊತ್ತಾಗುತ್ತೆ, ಯಾಕೋ ಮನ್ಸು ಹೊಡೆದೋಗುತ್ತೆ, ಏನೋ
ಆ ಪಟ್ಟಂತ ಒಂದೊಂದು ಸಮಯ ನೇರ ನೋಡಿ, ಒಂದೊಂದು ಸಮಯ ಏನ್ರವ್ವ ಹೇಗೆ ಇಟ್ಕೊಂಡಿದ್ದೀರಲ್ಲೋ ಮನೆಯನ್ನ ಅನ್ನತಕ್ಕಂಥದ್ದು. ಯಾವ ಹೆಣ್ಣು ಮನೆ ಮುಂದುಗಡೆ ರಂಗೋಲಿ ಹಾಕುವುದಿಲ್ಲವೋ ತನ್ನ ಜೀವನದಲ್ಲೂ ಆ ರಂಗೋಲಿ ಅಂದ್ರೆ ಏನು, ಆ ಒಂದು ಚಿತ್ರವಾಗಿ ಆ ಒಂದು ಬಣ್ಣಗಳನ್ನ ತುಂಬಿಸ್ತಕ್ಕಂಥದ್ದು, ಆ ಆನಂದವನ್ನ, ಇಟ್ ಶೋಸ್ ಹರ್ ಆ ಒಂದು ಎಮೋಷನ್ಸ್. ನೀವು ನೋಡಿ, ನೀವು ನಂಬಲ್ಲ, ತಪ್ಪು ತಿಳ್ಕೋಬಹುದು, ಸೂಕ್ಷ್ಮವಾಗಿ ಗಮನಿಸಿ. ನೀವು ಓದು ಬರಹ ಬರೆಯತಕ್ಕಂಥವ್ರಾದ್ರೆ ನಿಮ್ಮ ಕೈಗೆ ಒಂದು ನೋಟ್ಬುಕ್ ಕೊಟ್ಟಿದ್ರೆ ಏನ್ ಮಾಡ್ತೀರಿ? ಕಾಲೇಜ್ ಹುಡುಗಿರು, ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರು, ಸ್ಕೂಲ್ ಹುಡುಗರು, ಈ ಪ್ರೊಫೆಸರ್ಗಳಾದ್ರೂ ಲೆಕ್ಚರರ್ಗಳಾದ್ರೂ ಒಂದು ಪೆನ್ ಕೊಟ್ಬಿಟ್ಟು ಒಂದು ಬುಕ್ ಇದ್ರೆ ಏನ್ ಮಾಡ್ತಾರೆ ಅಂತ ನೋಡಿ. ಏನಾದ್ರೂ ಚಿತ್ರಗಳು ಬಿಡಿಸ್ತಿರ್ತಾರೆ. ಕೆಲವರು ಮನೆಗಳು, ಕೆಲವರು ಹೂವುಗಳು, ಕೆಲವರು ರಂಗೋಲಿ, ಕೆಲವರು ಸಿಗ್ನೇಚರ್ ಹಾಕೋದು, ಕೆಲವರು ಬಿಲ್ಲುಗಳು, ಕೆಲವರು ಬಾಣಗಳು, ಕೆಲವರು ಗನ್ನುಗಳು, ಕೆಲವರು ಬುಲೆಟ್ಗಳು, ಕೆಲವರು ತಿವಿಯೋದು, ಏನೇನೋ ಬಿಡಿಸ್ತಿರ್ತಾರೆ. ಒಬ್ಬ ಮನಃಶಾಸ್ತ್ರಜ್ಞ ಅರ್ಥ ಮಾಡ್ಕೋಬೇಕಂದ್ರೆ ಅದನ್ನ ನೋಡಿನ ಅರ್ಥ ಮಾಡ್ಕೋತಾನೆ. ಕೆಲವರು ಹ್ಯಾಂಗಿಂಗ್ ಚಿತ್ರಗಳೆಲ್ಲ ಬಿಡಿಸ್ತಿರ್ತಾರೆ. ಅವನ ಮನೋವಿಕೃತ ಯಾವ ಮಟ್ಟಕ್ಕೆ ಹೋಗಿದೆ, ಹೌ ಮಚ್ ಈಸ್ ಬಿನ್ ಇಂಪ್ಯಾಕ್ಟೆಡ್, ಅವನೇನು ಆಗ್ತಿದ್ದಾನೆ ಅನ್ನೋದನ್ನ ಅದರಲ್ಲೇ ನೋಡಿ ತಿಳ್ಕೋಬಹುದು ಅಂತ ಹೇಳ್ತಾರೆ. ಸೊ ಮನೆ ಹಿರಿಯರು ಇದನ್ನ ಅರ್ಥ ಮಾಡಿಕೊಂಡು, ಆ ಗುರುಗಳು, ಮಹರ್ಷಿಗಳು, ತಪಸ್ವಿಗಳು ಸಾಮಾನ್ಯರಲ್ಲ ಅವರು. ಆ ಮನೆ ಹೆಣ್ಮಗುಗೆ ಅದಕ್ಕೆ ಹೇಳ್ಕೊಟ್ಟಿದ್ರು, ರಂಗೋಲಿ ಹಾಕಮ್ಮ ಮನೆ ಮುಂದ್ಗಡೆ ನೀರು ಹಾಕಿ ಸಾರಿಸ್ಬಿಟ್ಟು ಅಂತ. ಅಯ್ಯೋ ಈಗೆಲ್ಲ ಎಲ್ಲಿದೆ ಗುರುಗಳೇ, ಅಪಾರ್ಟ್ಮೆಂಟ್ ಅಲ್ಲಿದ್ದೇವೆ, ಫ್ಲಾಟ್ ಅಲ್ಲಿದ್ದೇವೆ, ಅದೆಲ್ಲ ಸಾರಿಸೋದು ಸಗಣಿ ಎಲ್ಲಿದೆ? ಸಗಣಿ ಹಾಕದೆಯೂ ನೀರು ಹಾಕಿ ಸಾರಿಸ್ಬೋದು, ಗುಡಿಸ್ಬಿಟ್ಟು ಪುಟ್ಟು ರಂಗೋಲಿ. ಆ ರಂಗೋಲಿ ಬಿಡೋದ್ರಲ್ಲೇ ನಿಮ್ಮ ಒಂದು ಪ್ರೀತಿ, ಪ್ರೇಮ, ಕಾಮ, ಆ ಒಂದು ಅನುರಾಗ, ಅಮ್ಮನತನ, ಹೆಂಡತಿತನ, ಸ್ನೇಹಿತೆತನ, ಅಕ್ಕನತನ ಎಲ್ಲವೂ ಆ ರಂಗೋಲಿಲಿ ಅಡಗಿರುತ್ತೆ. ಇಟ್ಸ್ ಸಮ್ ವಾಟ್, ಇಟ್ಸ್ ಅಮೇಝಿಂಗ್. ಇಟ್ಟುಬಿಟ್ಟು ಅದ್ ಪಕ್ಕದಲ್ಲಿ ಒಂದು ಧೂಪ ಇಟ್ಬಿಟ್ಟಿದ್ರೆ, ಆ ದೀಪ ಇಟ್ಬಿಟ್ಟಿದ್ರೆ ಆ ಒಂದು ಸೌಂದರ್ಯ ಅದರಲ್ಲೇ ತುಂಬಿಕೊಳ್ಳುತ್ತೆ. ಶಿ ಈಸ್ ದ್ಯಾಟ್. ಆ ಹೆಣ್ಣು ಅನ್ನೋದು, ಪರಿಪೂರ್ಣತೆ ಅನ್ನೋದು ಆರಂಭವೇ ಆ ಒಂದು ರಂಗೋಲಿ. ನೋಡಿ, ನಾವು ಏನ್ ಅಲಂಕಾರ ಮಾಡಿಕೊಂಡ್ರು, ಹೇಗೆ ಆ ಹಣೆಯಲ್ಲಿ ಕುಂಕುಮ ಬಿಡದ ಪರಿಪೂರ್ಣತೆ ಅನ್ನೋದು ಬರಲ್ವೋ ನೋಡಿ. ಎಲ್ಲ ಹಾಕೋತೀವಿ, ಬಟ್ಟೆ ಹಾಕೋತೀವಿ, ಒಡವೆ ಹಾಕೋತೀವಿ, ನೈಲ್ ಪಾಲಿಶ್ ಮಾಡ್ಕೋತೀರಾ, ಮೇಕಪ್ ಮಾಡ್ಕೋತೀರಾ, ಪೌಡರ್ ಹಾಕೋತೀರಾ, ಕ್ರೀಮ್ ಹಾಕೋತೀರಾ, ಜೆಲ್ ಹಾಕೋತೀರಾ, ಐಬ್ರೋ ಹಾಕೋತೀರಾ, ಲಿಪ್ ಗಾರ್ಡ್ ಹಾಕೋತೀರಾ, ನೋಸ್ ಪಿನ್ ಹಾಕೋತೀರಾ, ಕಿವಿಗಿದಾಕ್ತೀರಾ, ಎಲ್ಲ ಹಾಕ್ಬಿಟ್ಟು ಆಮೇಲೆ ಆ ಬೊಟ್ಟನ್ನ ಕೊನೆಯದಾಗಿ ಇಟ್ಟು ಆ ಒಂದು ಅಂದ ತುಂಬಿಸೋದು. ದೇವಿಗೂ ಅಷ್ಟೇ. ಒಬ್ಬ ಚಿತ್ರಕಾರನನ್ನ ಕೇಳಿಬೇಕಾದ್ರೆ ಎಲ್ಲ ಬಿಡಿಸ್ತಾರೆ, ಕೊನೆಯಲ್ಲಿ ಬೊಟ್ಟನ್ನ ಇಡೋದು. ಅಲ್ಲಿಗೆ ಜೀವಕಳೆ ಬರುತ್ತೆ. ಆ ಜೀವಕಳೆ ಆರಂಭ ಅನ್ನೋದೇ ಅಲ್ಲೊಂದು ರಂಗೋಲಿ ಇದ್ರೆ ಆ ಮನೆ ಮುಂದುಗಡೆ ಅನ್ನತಕ್ಕಂಥದ್ದು. ಮುಖ್ಯವಾಗಿ ವ್ರತ ಮಾಡತಕ್ಕಂಥವರು ಕಲ್ತ್ಕೊಳ್ಳಿ. ನನಗೆ ಅದೆಲ್ಲ ಗೊತ್ತಿಲ್ಲ, ಕಲ್ತ್ಕೊಳ್ಳಿ. ನಿಮ್ಮ ಪ್ರೀತಿ ಅನುರಾಗ ತೋರಿಸುತ್ತೆ, ನಿಮಗೆ ನಿಮ್ಮ ಮೇಲೆ ಇರ್ತಕ್ಕಂಥ ನಂಬಿಕೆ ತೋರಿಸುತ್ತೆ. ಹೌ ಮಚ್ ಯು ಲವ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಎಷ್ಟು ಪ್ರೀತಿಸ್ತೀರಿ, ನಿಮ್ಮ ಕುಟುಂಬದವರನ್ನ, ನಿಮ್ಮ ಗಂಡನನ್ನ. ಒಂದೊಂದು ರಂಗೋಲಿ ಚಿತ್ತಾರವು ಒಂದೊಂದು ಬದುಕನ್ನ ತಿಳಿಸ್ಕೊಡುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದನ್ನು ಇನ್ನೊಂದಿನ ತಗೊಬಂದು ತೋರಿಸ್ತೇನೆ. ಒಂದೊಂದು ರಂಗೋಲಿ ಒಂದೊಂದು ಪದ ಆಡುತ್ತೆ ನಿಮ್ಮ ಜೀವನದಲ್ಲಿ. ನೀವೇನು, ನಿಮ್ಮ ಭಾವುಕತನ ಏನು, ನೋಡಿ, ಎಷ್ಟೋ ಜನಕ್ಕೆ ನಾವು ಬಂದು ಮನೆ ಒಳಗಡೆ ಹೋಗೋದೇ ಇಲ್ಲ. ಆ ಗೇಟ್ ಹಾಕಿರ್ತಾರೆ, ಮನೆ ಬೀಗ ಹಾಕಿ ಒಳಗಡೆ ಇರ್ತಾರೆ. ಈಗೆಲ್ಲ ಕಳ್ಳರು, ಕಾಕರು, ಚೈನ್ ಸ್ನ್ಯಾಚರ್ಸ್ ಜಾಸ್ತಿ. ಬರೀ ಆ ರಂಗೋಲಿ ನೋಡಿದ್ರೇನೆ ಸಾಕು, ಆ ಹೆಣ್ಣು ತನ್ನ ಅತ್ತೆ, ಮಾವ, ಗಂಡ, ಮಕ್ಕಳು ಎಷ್ಟು ಮುದ್ದಾಗಿ ಇಟ್ಕೊಂಡಿದ್ದಾಳೆ ಅಂತ. ನಮ್ಮ ಮನೆ ಪಕ್ಕದಲ್ಲಿ ಒಂದು ಮನೆ ಇದೆ ಹತ್ತಿರದಲ್ಲಿ. ಆ ಮನೆ ಹತ್ರ ಯಾವಾಗಲೂ ಹೋಗ್ಬೇಕಾದ್ರೆ ನೋಡ್ತಾನೆ ಅದ್ಭುತವಾದಂಥ ಒಂದು ರಂಗೋಲಿ. ನೀವು ನಂಬೋಲ್ಲ, ಒಂದೊಂದು ಸಮಯ ಸಂಧ್ಯಾ ಕಾಲದಲ್ಲಿ ಬರಬೇಕಾದ್ರೆ ಅತ್ತೆ, ಮಾವನ ಜೊತೆ, ಮಗು ಜೊತೆ, ಗಂಡನ ಜೊತೆ ಒಂದು ವಾಕ್ ಹೋಗ್ತಿರುತ್ತೆ ಆ ತಾಯಿ ಜೀವ, ಹೆಣ್ಮಗು. ಅದೇ ಮನೆ ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ, ರಣಕಹಳೆ. ಅಲ್ಲಿ ಕಸಾನೇ ಗುಡಿಸಿರೋಲ್ಲ. ಆ ಕಣ್ಣೀರು ಹಾಕ್ತುತ್ತೆ ಆ ಮನೆ ಹತ್ತೆ. ನನ್ನ ಸೊಸೆ ರೂಮಿಂದ ಹೊರಗಡೆ ಬಂದಿದ್ದು ನೋಡೇ ಇಲ್ಲಪ್ಪ, ನನ್ನ ಮೊಮ್ಮಗು ನನ್ನ ರೂಮಿಗೆ ಬರೋದಿಲ್ಲಪ್ಪ ಅಂತ. ನೋಡಿ, ರಂಗೋಲಿ ಪದ ಆಡುತ್ತೆ ಅಂತ ಹೇಳಲ್ವೋ, ಆ ರೀತಿ ಸತ್ಯವೇ. ನೋಡಿ, ಬೇಕಾದ್ರೆ ಆ ಒಗ್ಗಟ್ಟು ತೋರಿಸುತ್ತೆ, ಒಗ್ಗಟ್ಟು ಕುಟುಂಬ. ಹೌ ಮಚ್ ಯು ಲವ್, ಹೌ ಮಚ್ ಯು ಅಫೆಕ್ಷನ್. ಖಂಡಿತ ಈ ಅನ್ನಪೂರ್ಣೇಶ್ವರಿ ವ್ರತ ಇದನ್ನೆಲ್ಲ ಬೆಸೆಯುತ್ತೆ. ವೇರ್ ಯು ಡನ್ ಮಿಸ್ಟೇಕ್, ಎಲ್ಲೋ ತಪ್ಪು ಗೊತ್ತಿಲ್ಲ, ಮುರಿದೋಗಿದೆ, ವಿ ಆರ್ ಜಸ್ಟ್ ಕರೆಕ್ಟಿಂಗ್ ಇಟ್.
ಕರೆಕ್ಟ್ ಮಾಡ್ಕೋಬಿಡ್ತೀರಾ, ಖಂಡಿತ ಒಳ್ಳೇದಾಗುತ್ತೆ, ಯೋಚನೆ ಮಾಡಬೇಡಿ. ನೀವು ಹೇಳ್ತಿದ್ರಿ ಅಲ್ವಾ, ಒಂದು ಮನೆಯನ್ನ ಒಪ್ಪೂರ್ಣ ಮಾಡುತ್ತೆ ರಂಗೋಲಿಯನ್ನ ಹಾಕ್ತಿದ್ರೆ, ಒಟ್ಟುಗೂಡ್ಸತ್ತೆ ಅಂತ ತಿಳಿಸಿದ್ರಿ. ವೈಜ್ಞಾನಿಕ ಕಾರಣ ಗೊತ್ತಿತ್ತು ನಮ್ಗೆ, ಧಾರ್ಮಿಕ ಕಾರಣ ನೀವು ತಿಳಿಸ್ಕೊಟ್ಟಿದ್ದೀರಾ, ಮುಂದೇನು ಹೇಳ್ತಾ ಇದ್ದೀರಾ? ಖಂಡಿತ ಒಂದು ರಂಗೋಲಿ ಹಾಕ್ಬೇಕಾದಾಗ್ಲೂ ಬೈ ಫೋರ್ಸ್ ಅಲ್ಲ, ಅದು ನಿಮ್ಮ ಅಭಿವ್ಯಕ್ತಿತನ ತೋರಿಸುತ್ತೆ. ನೀವೆಷ್ಟು ಪ್ರೀತಿಸ್ತೀರಿ ನಿಮ್ಮನ್ನ, ಅರೆ ಬೇರೆಯವರನ್ನ ಬಿಡಿ, ನಿಮ್ಮನ್ನ ನೀವು ಎಷ್ಟು ಪ್ರೀತಿಸ್ತೀರಾ, ನಿಮ್ಮ ಅಲಂಕಾರ ಹೇಗೆ, ನಿಮ್ಮ ಸ್ನಾನ ಹೇಗೆ. ನಿಮಗೆ ಗೊತ್ತಿದೆಯಾ, ಸ್ನಾನ ಮಾಡಬೇಕಾದ್ರೆ ಕೆಲವರು ಹಾಡಾಡ್ತಿರ್ತಾರೆ, ಎಷ್ಟು ಜನ ಹಾಡಾಡ್ತೀರ ಅಂತ ಗಮನಿಸಿ. ದ ವೇ ಹೌ ಯು ಎಂಜಾಯ್ ಯುವರ್ ಬಾತ್ ಅಂತ ಕೂಡ ಅದು ನಿಮ್ಮನ್ನು ನೀವು ಅಲಂಕಾರ ಮಾಡ್ಕೊಳ್ಳೋ ಒಂದು ಖುಷಿ ಅದು. ಕೆಲವರು ಸ್ನಾನ ಮಾಡಿ ಬಂದು ದುಸು 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 ಅಂತಿರ್ತಾರೆ. ಆ ಹಾಡು ಗುಣಕ್ಕೆ ಬಂದ್ಬಿಡುತ್ತೆ. ಅದರಲ್ಲೂ ಯಾವ ಹೆಣ್ಣು ಮಕ್ಕಳು ರಂಗೋಲಿ ಹಾಕ್ತಾರಲ್ವಾ, ಅವ್ರು ಸ್ನಾನ ಮಾಡುವಾಗ ಯಾವುದಾದ್ರೂ ಒಂದು ದೇವ್ರ ಪದ ಆದರೂ ಬಂದೇ ಬರುತ್ತೆ, ಒಂದು ಪ್ರೀತಿಯ ಪದ ಆದರೂ ಬಂದೇ ಬರುತ್ತೆ. ಹಾಗೆ ದೇವರ ಮುಂದುಗಡೆ ದೀಪ ಹಚ್ಚುವಾಗಲೂ ಬಾಯಿಂದ ಬರದಿದ್ರು ಕೂಡ ಮನಸ್ಸಲ್ಲಾದರೂ ಒಂದು ಹಾಡು ಈ ರೀತಿ ಆಲಾಪನ ಶುರು ಆಗಿಸುತ್ತೆ. ಇಟ್ಸ್ ಲೈಕ್ ಒಂದು ಮಗುವನ್ನು ಜೋಜೋ ಮಾಡಿಸ್ದ ಹಾಗೆ ನಿಮ್ಮನ್ನು ನೀವು ಜೋಜೋ ಮಾಡಿಸ್ಕೊತಿದ್ದೀರಿ. ನಿಮ್ಮನ್ನು ನೀವು ಪ್ರೀತಿಸ್ಲಿಲ್ಲ, ನೀವೇನೂ ಮಾಡಲಾರಿ. ಅಷ್ಟು ಒಂದು ಅದ್ಭುತ ರಂಗೋಲಿಯಲ್ಲಿದೆ. ಯಾರೇ ಆಗಲಿ, ತುಂಬ ವೈದಿಕರು ನಮ್ಮಂಥವ್ರು ಒಂದು ಮನೆಗೆ ಬರಬೇಕಾದ್ರೆ ಬಂದರೂ ಕೂಡ ಅಷ್ಟೇ, ಫಸ್ಟ್ ನೋಡೋದೇ ಅದು. ಅವರು ಏನೇ ಸಂಭಾವನೆ, ಪೂಜೆ, ಗುರುಗಳೇ, ಅದು ಇದು ಪಟ್ಟ ಪದವಿ, ನಾವು ಯಾವುದಕ್ಕೂ ಆಸೆ ಪಟ್ಟಿರುವುದಿಲ್ಲ, ಯಾವುದೂ ಬೇಕಿಲ್ಲ. ಬರೀ ಒಂದು ಲೋಟ ನೀರು ಕೊಟ್ಟರೂ ಸರಿ, ತೊಂದರೆ ಇಲ್ಲ. ನೀವು ಪಂಚ ಪರಮಾನ ಭಕ್ಷ್ಯಗಳ ನೀವು ನಮಗೆ ಸೇವೆ ಮಾಡಿದ್ರು ನಮ್ಗೆ ತೃಪ್ತಿ ಇರೋದಿಲ್ಲ. ದೋಸ್ ನಿಯಮಗಳು ಇದೆಯಾ ಅಂತ ಮೊದಲು ನೋಡ್ತೀವಿ. ಆ ಬೇಸಿಕ್ ಪ್ರಿನ್ಸಿಪಲ್ಸ್, ಅದು ಬೇಸಿಕ್. ಅದು ಒಂದು ಅನ್ನ ಮಾಡಬೇಕಾದ್ರೆ ಪಾತ್ರೆ ಬೇಕು, ಅಕ್ಕಿ ಬೇಕು, ನೀರು ಬೇಕು, ಉಪ್ಪು ಬೇಕು, ಸಾಂಬಾರೆಲ್ಲ ಆಮೇಲೆ. ಅದಕ್ಕೆ ಬೇಕಾದ್ರೆ ಹಾಗೆ ಅನ್ನವನ್ನು ತುಪ್ಪ ಹಾಕ್ಕೊಂಡು ಖಾರ ಹಾಕ್ಕೊಂಡು ತಿನ್ಬೋದು, ಹುಳಿ ಹಿಂಡ್ಕೊಂಡು ತಿನ್ಬೋದು. ಬಟ್ ಆ ಬೇಸಿಕ್ ಇದೆಯಾ ಅನ್ನೋದನ್ನ ತುಂಬ ಇಂಪಾರ್ಟೆಂಟ್ ಆಗಿ ನೋಡ್ತೇವೆ. ಆ ರಂಗೋಲಿ ಅತಿ ಮುಖ್ಯ, ಹಾಕ್ಲೇಬೇಕು. ಈ ಒಂದು ಅನ್ನಪೂರ್ಣೇಶ್ವರಿ ವ್ರತವನ್ನು ಮಾಡತಕ್ಕಂತಹವರು ಇಟ್ ಈಸ್ ಅ ಮಸ್ಟ್, ಹಾಕ್ಲೇಬೇಕು. ಜಾಗ ಇಲ್ಲ, ಪುಟ್ಟ ಜಾಗ ಹಾಕ್ಲೇಬೇಕು. ಬೆಳಿಗ್ಗೆನೆ ಹಾಕಿದ್ರೆ ಅದಕ್ಕಿಂತ ಅತ್ಯುತ್ತಮವಿಲ್ಲ. ಎಂತಹ ಒಂದು, ನೀವೇನೂ ಮಾಡಬೇಡಿ, ನಾನು ಹೇಳಿದ್ ಮಾಡಿ. 48 ದಿನ ನಿಮ್ಮ ಪಾಡಿಗೆ ಸಂಜೆನೆ, ಬೆಳಿಗ್ಗೆ ಆಗೋಲ್ಲ, ಮಕ್ಕಳು ಎದ್ದು ಬಿದ್ದು ಓಡು ನೋಡು ತೆಗಿ ಸುಸ್ತಾಗಿರ್ತೀರಿ, ನನಗೂ ಅರ್ಥ ಆಗುತ್ತೆ ತಾಯಂದಿರ. ಸಂಜೆ ನಿಮ್ಮ ಪಾಡಿಗೆ ಕಾಲಿಗೆ ಒಂದು ನೀರು ಹಾಕ್ಕೊಳ್ಳಿ, ಇಫ್ ಪಾಸಿಬಲ್ ಮೈಗೆ ನೀರು ಹಾಕ್ಕೊಳ್ಳಿ, ಇಫ್ ಪಾಸಿಬಲ್ ಬಿಸಿನೀರು ವ್ಯವಸ್ಥೆ ಇದೆಯಾ ಹಾಕ್ಕೊಳ್ಳಿ. ತುಂಬ ಬಿಸಿ ಹಾಕ್ಕೋಬೇಡಿ ಸಂಧ್ಯಾ ಕಾಲದಲ್ಲಿ, ಇನ್ನು ಮಂಜಾಗುತ್ತೆ. ಸ್ನಾನ ಮಾಡಿಬಿಟ್ಟು ಫ್ರೆಶ್ ಆಗಿ ಬಂದ್ಬಿಟ್ಟು ಆ ಹೊಸ್ಲತ್ರ ಸುಮ್ಮನೆ ಒಂದು ಪೊರಕೆ ಆಡಿಸಿ ನೀರು ಹಾಕಿ ಲೈಟಾಗಿ ಒಂದು ಪುಟ್ ನೋಡಿ. ರಂಗೋಲಿ ಹಾಕೋದು ಒಂದು ಕಲೆ ಅಂತ ಹೇಳ್ತೀನಲ್ಲ, ಕೆಲವರು ಈ ಬೆರಳೆಲ್ಲ ಹಾಕ್ತಾರೆ, ಕೆಲವರು ಈ ಬೆರಳೆಲ್ಲ ಹಾಕ್ತಾರೆ, ಕೆಲವರು ಹೀಗೆ ಇಟ್ಕೊಂಡು ಎಷ್ಟು ಚೆನ್ನಾಗಿ ಹಾಕ್ತಾರೆ. ಒಬ್ರು ಬಿಡೋದು ನೋಡಬೇಕು. ಈ ರಂಗೋಲಿ ಪೂರ್ತಿ ಇಟ್ಕೋತಾರೆ, ಇಟ್ಕೊಂಡು ಎಷ್ಟು ಚೆನ್ನಾಗಿ ಹೀಗೆ ಬಿಡಿಸ್ತಾರೆ. ಆ ಒಂದೊಂದು ದಳಗಳು ಬಿಡಿಸೋದು ನೋಡಬೇಕು. ಈ ಥರ ಆ ತಾವರೆ ಬಿಡಿಸೋದ್ರಿಂದ ಹಿಡಿದು, ದಾಸವಾಳ ಬಿಡಿಸೋದ್ರಿಂದ ಹಿಡಿದು, ಇಟ್ಸ್ ವೆರಿ ಬ್ಯೂಟಿಫುಲ್. ಅದರಲ್ಲೂ ನೀವು ಉತ್ತರ ಕರ್ನಾಟಕದ ಕಡೆ, ಶಿರ್ಸಿ ಕಡೆ ಈ ಒಂದು ಹೋಮ ಯಜ್ಞ ಯಾಗ ಮಾಡತಕ್ಕಂಥ ಒಂದು ಪರಂಪರೆ ಜಾಸ್ತಿ. ಅಲ್ಲಿ ಪ್ರತಿಯೊಬ್ಬ ಗಂಡಸೂ ಕೂಡ ಅದ್ಭುತವಾದಂಥ ಕಲೆಯಾಗಿ ಆ ಒಂದು ಬಿಡಿಸೋದು ನೀವು ನೋಡಬೇಕು. ತುಂಬಾ ಅದ್ಭುತ. ಒಂದೊಂದು ಹುಡುಗನು ಮೊದಲು ಒಬ್ಬ ಯಜ್ಞ ಯಾಗ ಮಾಡ್ತಾನೆ, ಮಾಡತಕ್ಕಂಥ ಒಂದು ನಿಯಮಕ್ಕೆ ಬರ್ತಾನೆ, ತಿಳ್ಕೋಬೇಕು ಅಂದ್ರೆ ಮೊದಲು ಕಲಿಸೋದೇನು ಗೊತ್ತಾ? ಯಜ್ಞ ಯಾಗ ಅಲ್ಲ, ರಂಗೋಲಿ ಹಾಕೋ ಕೆಲಸ. ಯಾಕೆಂದ್ರೆ ಆ ಪದ್ಮವನ್ನೆಲ್ಲ ಬಿಡಿಸ್ಬೇಕು, ಸುದರ್ಶನವನ್ನೆಲ್ಲ ಬಿಡಿಸ್ಬೇಕು, ವಿನಾಯಕನನ್ನು ಅತಿ ಮುಖ್ಯವಾಗಿ ಬಿಡಿಸ್ಬೇಕು. ನೋಡಿಬೇಕಾದ್ರೆ ಆ ಒಂದು ಬಿಡಿಸಿರ್ತಕ್ಕಂಥ ಪದ್ಮದಲ್ಲೇ ಅರ್ಥ ಮಾಡ್ಕೋತೇವೆ ಎಷ್ಟು ನಿಯಮದಲ್ಲಿ ಇವ್ರು ಬಂದಿದ್ದಾರೆ, ಮಾಡ್ತಾರೆ ಅನ್ನೋದೇ ನಮಗೆ ಗೊತ್ತಾಗುತ್ತೆ. ಮೊದಲು ಅದೇ ಗೊತ್ತಿಲ್ಲ, ಏನು ಯಜ್ಞ ಮಾಡಬಲ್ಲ ಅನ್ನತಕ್ಕಂಥದ್ದು. ಆ ಒಂದು ನಿಯಮ ಅಷ್ಟು ಭಯ ಭಕ್ತಿ ಪ್ರೀತಿಯಿಂದ ತಾನು ಬಂದಿದ್ದೇನೆ ಸೇವೆ ಮಾಡಲಿಕ್ಕೆ, ಕೊಡತಕ್ಕಂಥ ಕಾಣಿಕೆಗೋಸ್ಕರ ಅಲ್ಲ, ಅವರಿಗೆ ಅವರ ಕಾರ್ಯನಿಷ್ಠ. ಹಾಗೆ ಆ ಹೆಣ್ಣು ಮಗು ಕೂಡ ಬಿಡ್ಬೇಕು. ನನ್ನ ಮನೆ, ನನ್ನ ಕುಟುಂಬ, ಐ ಟೇಕ್ ಕೇರ್ಸ್ ಅನ್ನೋದು ಅದೊಂದು ರಕ್ಷಾ ಪಂಕ್ತಿಯಾಗಿ ನಿಲ್ಲತಕ್ಕಂಥದ್ದು. 48 ದಿನ ಸಂಜೆ ನಿಮ್ಮ ಪಾಡಿಗೆ ಪುಟ್ಟದಾಗಿ ನೀರು ಹಾಕ್ಬಿಟ್ಟು ಗುಡಿಸ್ಬಿಟ್ಟು ಮನೆ ಮುಂದ್ಗಡೆ ಪುಟ್ಟು ಒಂದು ರಂಗೋಲಿ ಹಾಕ್ಬಿಟ್ಟು ಸೆಂಟ್ರಲ್ ಒಂದು ಅರಿಶಿನ ಕುಂಕುಮ ಇಡಿ, ಒಂದು ಪುಟ್ಟು ಮಣ್ಣಿನ ದೀಪ ಆಗುತ್ತಾ, ಇಷ್ಟು ಚಿಕ್ಕದು ದೀಪ ಇಡ್ತಕ್ಕಂಥದ್ದು ಮಾಡಿ, ಹೊಸಲಲ್ಲೂ ದೀಪ ಇಡ್ತಕ್ಕಂಥದ್ದು, ಮನೇಲಿ ದೀಪ ಧೂಪ ಇಷ್ಟು ಮಾಡಿಬಿಟ್ಟು ಒಂದು ಲೈಟಾಗಿ ಕಾಫಿನೋ ಒಂದು ಚಾನೋ ಮಾಡಿಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡು ಕುತ್ಕೊಂಡು ಕುಡೀರಿ.
ಯು ಜಸ್ಟ್ ಕೀಪ್ ದ್ಯಾಟ್. ನೋಡಿ ಆ ಆಲಾಪನ 48 ದಿನದ ಒಳಗಡೆ ಆ ಮನೆಯ ಯಜಮಾನ ದುಸು 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 ಅನ್ನೋನು, ಮಂಚದತ್ತ ಬರೋಷ್ಟರಲ್ಲಿ ಗುರು 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 ಅನ್ನೋನು, ಮನೆಗೆ ಬಂದಿದ ತಕ್ಷಣ ಆ ಒಳ್ಳೆ ದೂರ್ವಾಸರ ಥರ ಆಡ್ತಕ್ಕಂತಹವನು, ಏನೋ ಒಂದು ಕೆಟ್ಟ ಭೀತಿ, ಏನೋ ಒಂದು ಆತ್ಮವಂಚನ, ಮನೋವಂಚನ, ಮನೋವ್ಯಾಕುಲತೆ, ತೃಪ್ತಿ ಇಲ್ಲದ್ದು, ಕಣ್ಣೀರು ಹಾಕ್ತಕ್ಕಂಥ, ಯು ವಿಲ್ ಫೀಲ್ ಇಟ್ ಗಾನ್ ಅವೇ. ನಿಮ್ಮ BP, ನಿಮ್ಮ ಸ್ಟ್ರೆಸ್ಸು ಎಲ್ಲೋ ಒಂಥರ ಏನೋ ಪರಿಪೂರ್ಣತೆ. ಅದು ಕುತ್ಕೊಂಡು ನೋಡಿ, ನೀವು ಆ ರಂಗೋಲಿ ನೋಡ್ತಾ ಕುತ್ಕೊಳ್ಳಿ, ಎಷ್ಟು ಒಂದು ತೃಪ್ತಿ ಬರುತ್ತೆ ಅಂದ್ರೆ ನೋಡಿ. ಅದಕ್ಕೆ ನಮ್ಮ ತಾಯಂದಿರು, ಅಜ್ಜಂದಿರು, ಅಜ್ಜಿಯರು ಕಡಿಮೆ ಅಂದ್ರು 85-90 ವರ್ಷ ತುಂಬ ಒಂದು ಬದುಕು ಕಟ್ಟಾಯ್ತಿತ್ತು. ಅಷ್ಟು ಅದ್ಭುತ. ಯಾಕೆ ಅಂದ್ರೆ ಆ ರಂಗೋಲಿ ಹಾಕೋದ್ರಲ್ಲಿ ಅವ್ರು ತೃಪ್ತಿ ಪಡ್ತಿದ್ರು, ಆ ಮನೇನ ಪ್ರೀತಿಸ್ಕೊತಿದ್ರು, ಆ ಪ್ರೀತಿಯಲ್ಲಿ ಬಂದ್ಬಿಡ್ತಿತ್ತು. ನೀವು ನೋಡಿ ಬೇಕಾದ್ರೆ ನಿಮಗೂ ಯಜಮಾನ್ರ ಮೇಲೆ ಏನೋ ಕೋಪ, ಮಕ್ಕಳು ಬಂದಿದ ತಕ್ಷಣ ಏನೋ ಸಿಡಿಸಿಡ ನೋಡಿ, ಆ ಮಕ್ಕಳು ಬಂದದು ಆ ರಂಗೋಲಿ ಅದು ನೋಡ್ತಿದ್ದ ಹಾಗೆ ದ ಕೀಪ್ ಕ್ವಾಯ್ಟ್, ಆಟೋಮ್ಯಾಟಿಕಲಿ ಬುಕ್ ತೆಗಿತಾರೆ. ಯಜಮಾನ್ರು ನೋಡಿ ಬಂದಿದ ತಕ್ಷಣ ಆ ರಂಗೋಲಿ, ಆ ದೀಪ ನೋಡಿದ ತಕ್ಷಣ ಏನೂ ಮಾತಾಡೋದಿಲ್ಲ. ಆಯ್ತಮ್ಮ, ಏನ್ ತಿಂಡಿ ಮಾಡ್ಲಿ? ಅಯ್ಯೋ ತುಂಬಾ ದೊಡ್ಡ ತಪ್ಪದು. ಏನು ತಿಂಡಿ ಮಾಡ್ಲಿ, ಏನು ಅಡಿಗೆ ಮಾಡ್ಲಿ ಅಂತ ಕೇಳಕೂಡದು ತುಂಬಾ ದೊಡ್ಡ ತಪ್ಪು. ಅದು ಯಾಕೆ ಏನು ಅನ್ನೋದು ನಾನು ನಾಳಿನ ಸಂಚಿಕೆನಲ್ಲಿ ಹೇಳ್ತೇನೆ. ಇವತ್ತಿನ ರಾಶಿ ಭವಿಷ್ಯಕ್ಕೆ ಬಂದ್ಬಿಡೋಣ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅಯ್ಯೋ ಇಷ್ಟಿದೆಯಾ ಗುರುಗಳೇ ಅಂತ. ಅನಾಹುತವೇ ಅದು, ದೊಡ್ಡ ತಲೆ ಮೇಲೆ ಕಲ್ಲು ಬಂಡೆ ಹೇಳ್ಕೊಂಡ ಹಾಗೆ. ಅದು ಯಾಕೆ ಏನು ಅನ್ನೋದು ನಾಳಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಈ ಒಂದು ಪೂರ್ವಾಷಾಢ ನಕ್ಷತ್ರ, ಇವತ್ತು ಕಾಲಾಷ್ಟಮಿ ಹೇಗಿದೆ, ಯಾರ್ಯಾರಿಗೆ ಅನ್ನತಕ್ಕಂಥದ್ದು ನೋಡೋಣ. ಯಾವ ರಾಶಿಗೆ ಯಾವ ಫಲ. ಕಾಲಾಷ್ಟಮಿ ಅಂದ್ರೆ ಒಂಚೂರು ಭಯ ಬೀಳ್ತೇವೆ, ಒಂಚೂರು. ಅದರಲ್ಲೂ ಶೀತಲಾಷ್ಟಮಿ, ಶನಿ ರಾಹು ಸಂಧಿ, ಚಂದ್ರ ವಿಶೇಷವಾಗಿ ಆ ಒಂದು ಶುಕ್ರ ಭಾವದ ನಕ್ಷತ್ರದಲ್ಲಿದ್ದು, ಆ ಶುಕ್ರ ಬಂದು ಬುಧನ ನಕ್ಷತ್ರದಲ್ಲಿ ಆ ಒಂದು ಮೀನ ರಾಶಿಯಲ್ಲಿದ್ದಾನೆ. ಆ ಬುಧ ಬಂದು ವಿಶೇಷವಾಗಿ ಗುರು ನಕ್ಷತ್ರದಲ್ಲಿ ಇರ್ತಕ್ಕಂಥ ಮೇಷರಾಶಿ ಭಾಗ್ಯೋದಯ. ಸಪ್ತಮಾಧಿಪತಿಯ ಪ್ರಭಾವದಲ್ಲಿ ಸುಖಕಾರಕ ಭಾಗ್ಯದಲ್ಲಿ ಕುಳಿತಿರುವುದರಿಂದ ಕೊಡೋದು ತಗೊಳ್ಳೋದು ಇವುಗಳಲ್ಲಿ ವಿಶೇಷ ವೃದ್ಧಿಯನ್ನ ನೋಡ್ತೀರಾ. ಆದರೆ ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತ ಬಡ್ಡಿ ವ್ಯವಹಾರ, ಹೆಣ್ಣಿಗೆ ಸಂಬಂಧಪಟ್ಟಂತ ವ್ಯವಹಾರ, ಆ ಒಂದು ಕಲಾ ಮಾಧ್ಯಮ ಇರ್ಬೋದು, ಸ್ಪೋರ್ಟ್ಸ್ ಇರಬಹುದು, ಎಂಟರ್ಟೈನ್ಮೆಂಟ್ ಇರ್ಬೋದು, ಥಿಯೇಟರ್ ಇರ್ಬೋದು, ಕ್ಲಬ್ಸ್ ಇರ್ಬೋದು, ರೆಸ್ಟೋರೆಂಟ್ ಇರ್ಬೋದು, ನಾಟ್ಯ ಇರ್ಬೋದು, ಮ್ಯೂಸಿಷಿಯನ್ಸ್ ಇರ್ಬೋದು, ಸ್ವಲ್ಪ ತುಂಬ ಪ್ರಯತ್ನ ಪಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಪ್ರಯತ್ನದಿಂದ ಸ್ವಲ್ಪ ಫಲ ಅಷ್ಟೇ. 100 ರೂಪಾಯಿಗೆ ಒಂದು 40 ರೂಪಾಯಿ ಬರ್ತಕ್ಕಂಥದ್ದು. ಬಟ್ ಈ ಒಂದು 40 ಇಸ್ ಗ್ರೇಟ್, ನೆನ್ಪಿಡಿ. ವೃಷಭ ರಾಶಿ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಶುಕ್ರ ಭಾವದಲ್ಲಿದ್ದು, ಆ ಶುಕ್ರ ನಿಮಗೆ ಲಾಭ ಸ್ಥಾನದಲ್ಲಿದ್ದಾನೆ. ಯಾವುದೋ ತುಂಬಾ ದಿನದ ದುಡ್ಡು ಬರಬೇಕಿತ್ತು, ಅಷ್ಟಮದಲ್ಲಿ ಚಂದ್ರ, ಶುಕ್ರ ಭಾವ, ಶುಕ್ರ ಲಾಭ, ತುಂಬಾ ದಿನದಿಂದ ಕಾಯ್ತಿದ್ದೀರಾ, ಬಂದಿಲ್ಲ, ಥಟ್ಟನ್ ಬರ್ತಕ್ಕಂಥದ್ದು. ದೂರದಿಂದ ಬಹುದೊಡ್ಡ ಒಳ್ಳೆಯ ಸಮಾಚಾರ ಬರ್ತಕ್ಕಂಥದ್ದು, ಒಳ್ಳೇದಕ್ಕೋಸ್ಕರ ಖರ್ಚು, ಆನಂದಕ್ಕೋಸ್ಕರ ಖರ್ಚು. ಶುಕ್ರ ಅಂದ್ರೆ ಖುಷಿ, ಮೋಜು, ಮಸ್ತಿ, ಬಂಗಾರ, ಆಭರಣ, ಪ್ರೀತಿ, ಪ್ರೇಮ, ಕಾಮ, ತುಂಟುತನ, ಪ್ರವಾಸ, ಪ್ರಯಾಣ, ವಾಹನ, ಲಕ್ಸುರಿ, ಸೆಂಟು, ಬಂಗಾರ, ಹೈಯರ್ ಬಂಗಾರ, ಅಲಂಕಾರಿಕ ಬಂಗಾರ, ರೇಷ್ಮೆ ಸೀರೆಗಳು, ಪಟ್ಟೆ ಸೀರೆಗಳು, ಇಂತಹದನ್ನ ಖರೀದಿ ಕೊಳ್ಳುವಿಕೆ ಅಂತ ಸ್ಥಳಗಳಿಗೆ ಹೋಗಿ ಬರ್ತಕ್ಕಂಥ ಒಂದು ದಿನ. ಮಿಥುನ ರಾಶಿ ಸಪ್ತಮದಲ್ಲಿ ಚಂದ್ರ, ಆ ಒಂದು ಚಂದ್ರಭಾವದ ಶುಕ್ರ ದಶಮ. ಫ್ಯಾಂಟಾಸ್ಟಿಕ್ ಡೇ ಇವತ್ತಂತೂ. ನಿಮಗೆ ಏನಾದರೂ ಯೋಜನೆಗಳು, ದೊಡ್ಡ ದೊಡ್ಡ ಒಂದು ಪ್ರಾಜೆಕ್ಟ್ಗಳೇನಾದರೂ ಮಾಡ್ತಿದ್ದೀರಾ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಮ್ಯೂಸಿಕ್ ಇಂಡಸ್ಟ್ರಿ, ಕಲಾ ಪ್ರಪಂಚ, ಟ್ರಾವೆಲ್ ಇಂಡಸ್ಟ್ರಿ, ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಜ್ಯೂಸ್ ವ್ಯಾಪಾರ, ಬೇಕರಿ ವ್ಯಾಪಾರ, ತಿಂಡಿ ತಿನಿಸುಗಳ ವ್ಯಾಪಾರ, ಈ ಒಂದು ಹಣಕಾಸು, ಬಡ್ಡಿ, ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್, ಇವುಗಳಲ್ಲಿ ವಿಶೇಷವಾದಂಥ ಲಾಭವನ್ನು ನೋಡ್ತಕ್ಕಂಥ ದಿನ. ಗುರುಜಿ, ಮುಂದಿನ ರಾಶಿಯ ಕುರಿತು ತಿಳಿಸ್ಕೊಡ್ತೀರಾ ಅಲ್ವೇ? ಆ ರಾಶಿಗೂ ಮೊದಲು ಕೆಲವರಿಗೆ ನೋಡಿ, ಉಷ್ಣಕಾಲ ತುಂಬಾ ಹೊಟ್ಟೆ ನೋವಿನಿಂದ ಬಳಲ್ತಕ್ಕಂಥದ್ದು. ಈ ನಾಭಿನಲ್ಲಿ ಕೆಲವ್ರಿಗೆ ಹೊಟ್ಟೆ ನೋವು ಬರುತ್ತೆ. ನಾಭಿನೇ ಮುಖ್ಯ, ಎವ್ರಿಥಿಂಗ್ ಆ ಕಟೀಲು ಅಂತ ಹೇಳ್ತೇವೆ. ಆ ಕಟೀಲು ಪ್ರದೇಶ ಅಂದ್ರೇನೆ ಇದು ನಮ್ಮ ಒಂದು ನಾಭಿ ಪ್ರದೇಶ. ಹೆಣ್ಮಕ್ಳಿಗೆ ತುಂಬಾ ನೋವು ಬರ್ತಕ್ಕಂಥದ್ದು. ಆದರೆ ಈ ಸಮ್ಮರ್ ಸೀಸನಲ್ಲಿ ಉಷ್ಣ ಪ್ರಕೃತಿ, ಚೆನ್ನಾಗಿ ಖಾರ ಎಲ್ಲ ತಿಂದ್ಬಿಟ್ಟು ಇನ್ನಷ್ಟು ಉಷ್ಣ ಹತ್ತಿಸ್ಕೊಂಡು ಅಯ್ಯೋ ಸಂಕಟ ಗುರುಗಳೇ ತುಂಬಾ ಹೊಟ್ಟೆ ನೋವು ಬರ್ತಿರುತ್ತೆ ಅಂತ. ಇದಕ್ಕೆ ಮನೆಯಲ್ಲೇ ಒಂದು ಅದ್ಭುತವಾದಂಥ ಮನೆಮದ್ದು ಮಾಡ್ಕೋಬಹುದು. ಸಾಸಿವೆ ಎಣ್ಣೆ ಸ್ವಲ್ಪ ತಗೋಬಿಟ್ಟು ಚೆನ್ನಾಗಿ ಕಾಯಿಸ್ಬಿಟ್ಟು ರಾತ್ರಿ ಮಲ್ಕೋವಾಗ ಆ 1-2 ಡ್ರಾಪು ಆ ಒಂದು ಹೊಕ್ಕಳಿಗೆ ಹಾಕೊಳ್ತಕ್ಕಂಥದ್ದು ಮಾಡಿ, ಆ ಪಾದಗಳು ನೋಡಿ ಎಷ್ಟು ಉಷ್ಣ ಇರುತ್ತೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲ. ಇದು ತುಟಿಯೆಲ್ಲ ಹೊಡಿಲಿಕ್ಕೆ ಶುರು ಆಗುತ್ತೆ.
ಅತಿ ಮುಖ್ಯವಾಗಿ ಪಾದಗಳು ಹೊಡಿಲಿಕ್ಕೆ ಶುರು ಆಗುತ್ತೆ. ಸಾಸಿವೆ ಎಣ್ಣೆ ಅಂದ್ರೆ ಸರ್ಸೋನ್ ಕತ್ತೇಲ್ ಅಂತ ಹೇಳ್ತೇವೆ. ಸೀಸ್ಮೆ ಆಯಿಲ್ ಅನ್ನತಕ್ಕಂಥದ್ದು, ಅದನ್ನ ಬಳಸೋದನ್ನ ಅಭ್ಯಾಸ ಮಾಡಿ ನೋಡಿ, ಅದ್ಭುತ. ಹಾಗೆ ನಿಮಗೇನಾದ್ರೂ ಸಿಕ್ಕರೆ ಮಗ್ಗಾರೆ ಅನ್ನತಕ್ಕಂಥ ಒಂದು ವಿಶೇಷವಾದಂತ ಒಂದು ಗಿಡ ಇದೆ. ಅದನ್ನ ಸಂಸ್ಕೃತದಲ್ಲಿ ಮದನ ಅಂತ ಕೂಡ ಹೇಳ್ತಾರೆ, ಹಿಂದಿಯಲ್ಲಿ ಮಾಯಿನ ಪಿಂಡ ಅನ್ನತಕ್ಕಂಥದ್ದು, ತೆಲುಗಿನಲ್ಲಿ ಮಂಗ ಅನ್ನತಕ್ಕಂಥ ಈ ಒಂದು ಗಿಡದ ಹೆಸರು ಹೇಳ್ತಾರೆ, ತಮಿಳಿನಲ್ಲಿ ಪೂಂಗಾರೈ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಈ ಒಂದು ಮಗ್ಗಾರೆ ಗಿಡದ ಹಣ್ಣನ್ನ ಅಕ್ಕಿ ಕಚ್ಚಿನಲ್ಲಿ ಅರೆದು, ಅಂದ್ರೆ ಅಕ್ಕಿ ತೊಳೆದಿರ್ತಕ್ಕಂಥ ನೀರಿನಲ್ಲಿ ಅರೆದು ಬಿಟ್ಟು ಹೊಕ್ಕಳಿನ ಮೇಲೆ ಲೇಪನವಾಗಿ ನೈಟಲ್ಲಿ ಹಚ್ಚಿಬಿಟ್ಟು ಮಲ್ಕೊಳ್ಳೋದ್ರಿಂದ ಆ ಹೊಟ್ಟೆ ಊತ, ಆ ಹೊಕ್ಕಳಿನ ಊತ, ಹೊಕ್ಕಳಲ್ಲಿ ಹಿಂಡತಕ್ಕಂಥದ್ದು, ಈಗ ಸೂಜಿ ದಬ್ಬಳ ಥರ ಚುಚ್ಚತಕ್ಕಂಥ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ, ನೆಮ್ಮದಿಯಾಗಿರ್ತೀರ. ಆ ಹೊಟ್ಟೆ ನೋವು ಸಮಸ್ಯೆ ಇಮ್ಮಿಡಿಯೇಟ್ ಆ ಒಂದು ಶಮನ ಆಗ್ತಕ್ಕಂಥದ್ದು ಆಗುತ್ತೆ. ಇರ್ಲಿ, ಈ ಒಂದು ರಾಶಿ ಭವಿಷ್ಯಕ್ಕೆ ಬಂದ್ಬಿಡೋಣ. ಕಟಕ ರಾಶಿ, ಲಗ್ನಾಧಿಪತಿ 6ನೇ ಮನೆ, ಶುಕ್ರಭಾವ. ಆ ಶುಕ್ರ ಆ ಒಂದು ಭಾಗ್ಯಸ್ಥಾನ. ಸೊ ಏನಾದರೂ ವಸ್ತುವನ್ನು ಅಡಾಡ್ತಕ್ಕಂಥದ್ದು, ಕಳ್ಕೊಳ್ತಕ್ಕಂಥದ್ದು, ಯಾರಾದರೂ ಸ್ತ್ರೀಯರಿಂದ ನೋವು ತಿಂತಕ್ಕಂಥದ್ದು, ಸ್ತ್ರೀ ರೋಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಇಲ್ಲ ಗುಪ್ತ ರೋಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಇಲ್ಲ ಡಯಾಬಿಟಿಸ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನಾದರೂ ಇದ್ರೆ ಬಳಲ್ ಬಿಡ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ, ಆರೋಗ್ಯ ಅತಿ ಮುಖ್ಯ ಜಾಗರೂಕತೆ. ಯಾಕಂದ್ರೆ ನಿಮಗೆ ಆ ಒಂದು ಶನಿ ರಾಹು ದೃಷ್ಟಿ ಇದೆ ಚಂದ್ರನ ಮೇಲೆ ಧನುಸು ರಾಶಿಗೆ. ಕುಜ ಬೇರೆ ಕೇಂದ್ರದಲ್ಲಿ ಕುಳಿತಿದ್ದಾನೆ ನಿಮಗೆ. ಸೊ ದಟ್ ಇಸ್ ನಾಟ್ ಎ ಗುಡ್ ಇಂಪ್ಯಾಕ್ಟ್. ಸೊ ಸಮ್ ಕೈಂಡ್ ಆಫ್ ಸರ್ಜರಿ, ಆಪರೇಷನ್ ಈ ಥರದ್ದು ಆಗ್ತಕ್ಕಂಥ ಸಂಭವವೂ ಆಗಿಬಿಡುತ್ತೆ. ಎಚ್ಚರಿಕೆ. ಸಿಂಹರಾಶಿ, ಎಂಜಾಯಬಲ್ ಡೇ. ಊಟ, ಉಪಚಾರ, ಪ್ರಯಾಣ, ಆಭರಣ, ವಸ್ತ್ರಾಭರಣ ಕೊಂಡುಕೊಳ್ಳೋದು, ಮಕ್ಕಳಿಗೋಸ್ಕರ, ಮನೆಯವ್ರಿಗೋಸ್ಕರ, ಅಲಂಕಾರಕ್ಕೋಸ್ಕರ, ಇವೆಲ್ಲವುಗಳಲ್ಲೂ ಪ್ರಗತಿ ನೋಡ್ತಕ್ಕಂಥದ್ದು. ಆದರೆ ಉದ್ಯೋಗದಲ್ಲಿ ಸ್ವಲ್ಪ ಸ್ಟ್ರೆಸ್ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಅದರಲ್ಲೂ ಈ ಟೂರ್ಸು, ಟ್ರಾವೆಲ್ಸು, ಸೇಲ್ಸು, ಮಾರ್ಕೆಟಿಂಗು, ಕಲೆಕ್ಷನು, ಕಮಿಷನ್ ಏಜೆಂಟು, ಈ ಬ್ಯಾಂಕಿಂಗು, ಫಿನಾನ್ಸು, ಇವುಗಳಲ್ಲಿರ್ತಕ್ಕಂಥವ್ರಿಗೆ ಒಂಚೂರು ಹೊರೆ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಕನ್ಯಾ ರಾಶಿ, ಆನಂದೋತ್ಸವ, ಪ್ರಣಯೋತ್ಸವ. ಯಾಕಂದ್ರೆ ಶುಕ್ರ ನೋಡ್ತಿದ್ದಾನೆ ನಿಮ್ಮನ್ನೇ. ಆ ಶುಕ್ರ ಭಾವದಲ್ಲಿ, ಸುಖಭಾವದಲ್ಲಿ ಚಂದ್ರ ಇದ್ದಾನೆ. ಸೊ ಎವ್ರಿಥಿಂಗ್ ಈಸ್ ಯೋರ್ ಡೇ, ಅನ್ ಎಂಜಾಯಬಲ್ ಡೇ. ಪ್ರಯಾಣ, ಓಡಾಟ, ಸುತ್ತಾಟ, ಉದ್ಯೋಗ, ಅಧಿಕಾರ, ಸ್ವಂತ ಕಾರ್ಯ, ಪ್ರೀತಿಸಿ ಮದುವೆ ಆಗಿರುವವರು, 2ನೇ ಮ್ಯಾರೇಜ್ ಮಾಡ್ಕೋಬೇಕು ಅಂದ್ಕೊಳ್ಳಿರುವವರಿಗೆ ಇವತ್ತು ವಿಶೇಷವಾದಂಥ ದಿನ. ಅದರಲ್ಲೂ ಬುಧವಾರವೇ, ಶುಕ್ರ ನಕ್ಷತ್ರ, ಚಂದ್ರ ಪ್ರಭಾವ. ಸೊ ಇಟ್ ಮೇಕ್ಸ್ ಕನೆಕ್ಷನ್ಸ್ ಅಂತ ಹೇಳ್ತೇವೆ. ತುಲಾ ರಾಶಿ, ಸ್ವಲ್ಪ ಈ ಒಡ ಹುಟ್ಟಿದವರ ವಿಚಾರದಲ್ಲಿ ಏನಾದರೂ ಒಂದು ಎಳೆದಾಟಗಳಾಗ್ತಕ್ಕಂಥದ್ದಾಗುತ್ತೆ, ನೋಡಿಕೊಳ್ಳಿ. ಆದಷ್ಟು ಯಾವುದಾದ್ರೂ ಒಂದು ದೈವಿಕ ಕಾರ್ಯಕ್ರಮಕ್ಕೆ ದಿಢೀರನೆ ಪ್ರಯಾಣ ಮಾಡಿಸ್ತಕ್ಕಂಥದ್ದು. ಕುಟುಂಬದಲ್ಲಿ ಅನಗತ್ಯ ಕಿರಿಕಿರಿ, ಒದ್ದಾಟ, ಎಳೆದಾಟ, ಕಲಹಗಳೇನಾದ್ರೂ ಇದ್ರೆ ಇನ್ನಷ್ಟು ವಿಸ್ಫೋಟವಾಗಿ ವೈರಾಗ್ಯದ ಕಡೆ ವಾಲಿಸ್ತಕ್ಕಂಥದ್ದಾಗುತ್ತೆ. ಏನೂ ಬೇಡ ಅನ್ನಿಸ್ತಕ್ಕಂಥದ್ದು. ರಾಶಿ, ಆನಂದೋತ್ಸವ, ವಿಶೇಷವಾದಂಥ ಅಡುಗೆ, ವಿಶೇಷ ಭೋಜನ, ವಿಶೇಷ ಬಂಧು, ವಿಶೇಷ ಸ್ನೇಹಿತರು, ಒಂಥರ ಪ್ರಣಯೋನ್ಮಾದವೇ ಇವತ್ತು. ಪ್ರೀತಿ ಪ್ರೇಮಕ್ಕೆ ಕೊರತೆ ಇರುವುದಿಲ್ಲ. ಯಾವುದಾದ್ರೂ ಮೂವಿಗೆ ಹೋಗೋದು, ಊಟ ಮಾಡೋದು, ಯಾವುದಾದ್ರೂ ಒಂದು ಟ್ರಿಪ್ ಹೋಗೋದು, ಯಾವುದಾದ್ರೂ ಒಡವೆ ಕೊಂಡ್ಕೊಳ್ಳೋದು, ಪುಸ್ತಕ ಕೊಂಡ್ಕೊಳ್ಳೋದು, ಸಮ್ ಗಿಫ್ಟ್ಸ್ ವಿಲ್ ಅರೈವ್ ಆಟೋಮ್ಯಾಟಿಕ್ಲಿ ಟು ಯೋರ್ ಹೋಮ್ ಅಂತ ಒಂದು ಆನಂದದ ದಿನ. ಅದರಲ್ಲೂ ಪ್ರೀತಿಸಿ ಮದುವೆ ಆಗಿರ್ತಕ್ಕಂಥವರಿಗೆ ಕುಟುಂಬದವ್ರನ್ನ ಕೆಲವರು ಎದುರು ಹಾಕೊಂಡು ಗಲಾಟೆ ಮಾಡಿ ಮದುವೆ ಆಗಿರ್ತೀರ, ಅಂತೂ ದೂರ ಆಗಿದ್ರೆ ಇವತ್ತು ಅವ್ರನ್ನ ಸೇರಿಸ್ಲಿಕ್ಕೆ ತುಂಬಾ ಒಳ್ಳೆಯ ದಿನ. ಇಬ್ಬರನ್ನು ಹತ್ರ ಕರ್ಕೊಬನ್ನಿ, ಆಟೋಮೆಟಿಕಲಿ ಆ ಬೆಂಕಿ ಪಕ್ಕದಲ್ಲಿ ಕರ್ಪೂರ ಇಟ್ಟರು, ಕರ್ಪೂರದ ಪಕ್ಕದಲ್ಲಿ ಬೆಂಕಿ ಇಟ್ಟರು ಹತ್ಕೊಳ್ಳುತ್ತೆ. ಅವ್ರು ಸಾರಿಡಾ, ನಮ್ ಬಿಟ್ಟು ಹೋಗ್ಬಿಟ್ಟೆ, ತಪ್ಪಾಯ್ತು, ಹಾಗೆ ಹೀಗೆ ಅಂತಕ್ಕಂಥದ್ದು. ಧನುಸು ರಾಶಿ, ಆರೋಗ್ಯದ ಕಡೆ ಗಮನ ಕೊಡಿ. ಅಷ್ಟಮಾಧಿಪತಿ ಚಂದ್ರ, ಷಷ್ಠಾಧಿಪತಿ ಪ್ರಭಾವ, ನಿಮ್ಮ ತಲೆ ಮೇಲೆ ಬಂಡೆಗಳು ಬಿದ್ದ ಹಾಗೆ. ಎಚ್ಚರಿಕೆ. ಏನಾದರೂ ಒಂದು ಪೆಟ್ಟು, ಆಕ್ಸಿಡೆಂಟು, ಜರ್ನಿ ಇವುಗಳೆಲ್ಲ ಆಗ್ತಕ್ಕಂಥದ್ದು. ಏನಾದರೂ ಜರ್ನಿನಲ್ಲಿ ಗಾಡಿಗೆ ರಿಪೇರಿ ಏನಾದರೂ ಆಗೋದು, ಕಾಲು ಮುರಿತ, ಪಾದಕ್ಕೆ ಮುರಿತ, ಈ ಥರ ಆಗ್ತಕ್ಕಂಥದ್ದು ಆಗಿಬಿಡಬಹುದು. ಎಚ್ಚರಿಕೆ. ಸಮ್ ಗ್ಯಾಂಗ್ರೀನ್ ಪ್ರಾಬ್ಲಮ್ಸ್ ಇದೆ. ಇಂಟೆಸ್ಟೈನ್ ಒಳಗಡೆ ಇಂಟರ್ನಲ್ಲಿ ಕೆಲವೊಂದು ವೈನ್ಸ್ ಡ್ಯಾಮೇಜ್ ಆಗಿದೆ. ಕಿಡ್ನಿ ಪ್ರಾಬ್ಲಮ್ಸ್, ಸ್ಟೋನ್ ಪ್ರಾಬ್ಲಮ್ಸ್, ಗಾಲ್ ಬ್ಲಾಡರ್ ಪ್ರಾಬ್ಲಮ್ಸ್, ಹಾರ್ಟ್ ಪ್ರಾಬ್ಲಮ್ಸ್, ಎಲ್ಲೋ ಒಂದು ಸರ್ಜರಿ, ಬ್ಲೀಡಿಂಗ್ ಜಾಸ್ತಿ ಆಗ್ತಕ್ಕಂಥದ್ರ ಪ್ರಭಾವ ಕಾಣಿಸ್ಕೊಬಿಡುತ್ತೆ. ಮಿಕ್ಕಂತೆ
ಸುಖಕ್ಕೆ ಕೊರತೆ ಇಲ್ಲ. ದೊಡ್ಡ ವಾಹನ, ದೊಡ್ಡ ಮನೆ, ದೊಡ್ಡ ಕುಟುಂಬ, ದೊಡ್ಡ ಪ್ರೀತಿ, ದೊಡ್ಡ ಆನಂದ. 2 ಮದುವೆ ಆಗಿರ್ತಕ್ಕಂಥ ಧನುಸು ರಾಶಿ ಧನುರ್ ಲಗ್ನದವರಿಗೆ ಗೊತ್ತೋ ಗೊತ್ತಿಲ್ಲದೆಯೋ ಪ್ರೀತಿ ಪ್ರೇಮ ಅಂತ ಏನೋ ಒಂದು ಇಟ್ಕೊಂಡಿರೋರಿಗೆ ತುಂಬಾ ಒಂದು ಖುಷಿ ಕೊಡ್ತಕ್ಕಂಥ ದಿನವೂ ಆಗಿರುತ್ತೆ. ಮಕರ ರಾಶಿ ಚಂದ್ರ ನಿಮಗೆ ಸ್ವಲ್ಪ ನೋವು ಕೊಡ್ತಕ್ಕಂಥ ಗ್ರಹವಾದರೂ ಶುಕ್ರ ಭಾವದಲ್ಲಿ 12ನೇ ಮನೆಯಲ್ಲಿರೋದ್ರಿಂದ ಪ್ರಯಾಣಗಳು ಹಿತಕರವಾಗಿರ್ತವೆ. ವಿಶೇಷವಾದಂಥ ಅನುಭೂತಿಯನ್ನ ಪಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ರಿಯಲ್ ಎಸ್ಟೇಟ್, ಭೂಮಿ, ಮಣ್ಣು, ಜಲ್ಲಿ ಇವುಗಳಿಗೆ ಸಂಬಂಧಪಟ್ಟಂಥದ್ದು ವೃದ್ಧಿ ಆಗುತ್ತೆ. ಮಿಕ್ಕಂತೆ ಪ್ರಯಾಣ ಒತ್ತಡ ಅಷ್ಟೇ. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ. ಕುಂಭರಾಶಿ ಮದನೋತ್ಸವ ನಿಮ್ಮದು ಅಷ್ಟೇ. ಏನಾದರೂ ಮದುವೆ ಆಗಬೇಕು, ಪ್ರೀತಿ ಪ್ರೇಮ ಅಪ್ರೋಚ್ ಮಾಡಬೇಕು, ಟು ಸೇ ಐ ಲವ್ ಯು ಅನ್ಬೇಕು, ತುಂಬಾ ದಿನಗಳಿಂದ ಹೇಳಲಿಕ್ಕಾಗ್ತಿಲ್ಲ, ತುಂಬಾ ದಿನದಿಂದ ಒಂದು ಪ್ರಮೋಷನ್ ತಡೆ ಆಗಿದೆ, ತುಂಬಾ ದಿನದಿಂದ ಬಾಸ್ಗೆ ಏನಾದರೂ ಒಂದು ಹೇಳಬೇಕು, ತುಂಬಾ ದಿನದಿಂದ ಒಂದು ಒಡವೆ ತಗೋಬೇಕು, ಮನೆ ತಗೋಬೇಕು, ಗಾಡಿ ತಗೋಬೇಕು. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಡೇ. ಅದರಲ್ಲೂ ಅಷ್ಟಮಿ ತಿಥಿ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಅಷ್ಟೇ. ಮಿಕ್ಕಂತೆ ಮೀನರಾಶಿ ಪ್ರಯಾಣ ಹೋಗ್ಬೇಕಾ, ಟ್ರಾವೆಲ್ ಹೋಗ್ಬೇಕಾ, ಟ್ರಾವೆಲ್ಸ್ ಏನಾದರೂ ಒಂದು ಟ್ರಿಪ್ ಏನಾದರೂ ಅರೇಂಜ್ಮೆಂಟ್ ಮಾಡ್ಕೋಬೇಕಾ, ಪ್ಲಾನಿಂಗ್ ಮಾಡ್ಕೋಬೇಕಾ, ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಪ್ರಯಾಣಗಳಲ್ಲಿ ಆಕಸ್ಮಿಕ ಲಾಭ, ಉದ್ಯೋಗದಲ್ಲಿ ಆಕಸ್ಮಿಕ ಧನ ಲಾಭ. ಎಷ್ಟು ದಿನ ಇನ್ಕ್ರಿಮೆಂಟ್ ಇಲ್ಲ ಅನ್ನೋರು ದಿಢೀರ್ ಅಂತ ಕರೆದು ನಿಮ್ಗೊಂದು ಇನ್ಕ್ರಿಮೆಂಟು, ಪ್ರಮೋಷನ್ನು, ಪೊಸಿಷನ್. ಯಾಕಂದ್ರೆ ಅಷ್ಟಮಾಧಿಪತಿಯ ಪ್ರಭಾವದಲ್ಲಿ ಚಂದ್ರ ದಶಮದಲ್ಲಿದ್ದು ಆ ಅಷ್ಟಮಾಧಿಪತಿ ಲಗ್ನದಲ್ಲೇ ಷಷ್ಠಾಧಿಪತಿಯ ಜೊತೆಯಲ್ಲಿರೋದ್ರಿಂದ ಒಂಥರ ವಿಪರೀತ ಹರ್ಷಯೋಗ. ವಿಪರೀತ ಹರ್ಷಯೋಗ ಅಂದ್ರೆ ವಿಪರೀತ ಖರ್ಚಿನ ಯೋಗನೂ ಆಗ್ಬಿಡುತ್ತೆ. ಎಚ್ಚರಿಕೆ, ಒಳ್ಳೆದಾಗ್ಲಿ. ಬ್ರಹ್ಮಾನಂದ ಓಂಕಾರ